ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸಂಜೆಯ ಶುಭವಂದನೆಗಳು. ಆತ್ಮೀಯ ವಿದ್ಯಾರ್ಥಿ ವರ್ಗವೇ, ನಾನು ನಿಮ್ಮವ ಮಹಾಂತೇಶ್ ಕಂಬಾರ್, ಇತಿಹಾಸ ಉಪನ್ಯಾಸಕ. ಇದಕ್ಕೆ ತಾನೇ ಒಂದು ಆ್ಯಡ್ ನೋಡಿದ್ದೀರಿ ನೀವು ಜಾಹೀರಾತನ್ನು. ಹಾಗೆ ಕೆಲವಷ್ಟು ವಿದ್ಯಾರ್ಥಿಗಳು ನನಗೆ ನೇರವಾಗಿ ಭೇಟಿಯಾದ ಕೆಲವಷ್ಟು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಂಡ್ರು. ಏನು ಅಂತಂದರೆ ಪದೇ ಪದೇ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ ಇನ್ನೂ ಇದು ರೀಚ್ ಆಗಬೇಕಾಗಿರೋ ಗೋಲ್ 100%. ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಕ್ಕಂಥ ಈ ಮಹತ್ ಕಾರ್ಯವನ್ನು ಅತಿ ಆನಂದಪೂರ್ವಕವಾಗಿರ್ತಕ್ಕಂತಹ ಒಂದು ತಮ್ಮ ಹರ್ಷದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನನ್ನೊಂದಿಗೆ ಮಾತಾಡಿದ್ದಾರೆ. ಹೀಗಾಗಿ ಇನ್ನೂ ಸಾಕಷ್ಟು ವಿಷಯಗಳು ಸುಮಾರು ಒಂದು ತಿಂಗಳುಗಳ ಕಾಲ ನಿಮ್ಮ ಜೊತೆಗಿರ್ತದೆ. ನಾನು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಗುಪ್ತ ಸಾಮ್ರಾಜ್ಯವನ್ನು ಹಾಗೆ ವರ್ಧನ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ವಿಷಯದೊಂದಿಗೆ ಚರ್ಚೆಯನ್ನು ಮಾಡಿದ್ವಿ. ಪರೀಕ್ಷಾ ದೃಷ್ಟಿಯಿಂದ ಯಾವುದು ಮಹತ್ವವನ್ನು ಹೊಂದಿತ್ತು ಅಂತಕ್ಕಂತಹ ಹೈಲೈಟ್ ಕೂಡ ಮಾಡಿದ್ವಿ. ಇವತ್ತಿನ ದಿನ ಚೋಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಮಾಹಿತಿಗಳ ಸಂಗ್ರಹದೊಂದಿಗೆ ನೀವು ತಯಾರಾಗ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರ್ತಕ್ಕಂಥ ಎಲ್ಲ ಸಾಕಷ್ಟು ಮಾಹಿತಿಗಳೊಂದಿಗೆ ಇವತ್ತಿನ ತರಗತಿ ಇರ್ತದೆ. ಹೀಗಾಗಿ ಮತ್ತೆ ಬಹಳ ದಿನಗಳ ನಂತರ ನಿಮ್ಮೊಂದಿಗೆ ಇತಿಹಾಸ ತರಗತಿ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಜೊತೆ ಪೆನ್ನು ಮತ್ತು ನೋಟ್ ಪುಸ್ತಕಗಳನ್ನು ಇಟ್ಕೊಂಡು ಅದರ ಜೊತೆಗೆ ನೋಟ್ಸ್ ಮಾಡ್ತಾ ಸಾಗಿ. ಇವತ್ತಿನ ಬೆಸ್ಟ್ ಚಾಪ್ಟರ್ ಚೋಳ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಮೂಲ ವಿಷಯದೊಂದಿಗೆ ಪ್ರಾರಂಭಿಸೋಣ. ಚೋಳರು ಅಂತ ಕಾನ್ಸೆಪ್ಟ್ ಬಂದಾಗ ಎಲ್ಲರಿಗೂ ಕೂಡ ನೆನಪಿರಲಿ, ಇಲ್ಲಿ ಸಂಗಮ ಸಾಹಿತ್ಯ ಇದರ ಜೊತೆಗೆ ನಂಟಾಗ್ತದೆ ಅನ್ನೋದನ್ನು. ಇಲ್ಲಿ ಪಾಂಡ್ಯರಾಗಿರ್ಬೋದು, ಚೇರರಾಗಿರ್ಬೋದು, ಚೋಳರಾಗಿರ್ಬೋದು, ಇವರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಾಹಿತ್ಯ ಮೂಲ ಯಾವುದು ಅಂದರೆ ಸಂಗಮ ಸಾಹಿತ್ಯ ಮೂಲ. ಯಾವುದ್ರಿ? ಆ ಸಂಗಮ ಸಾಹಿತ್ಯದ ಬಗ್ಗೆ ಕೂಡ ನಂತರದಲ್ಲಿ ನೋಡೋಣ. ಇಲ್ಲಿ ಸಾಕಷ್ಟು ವಿಷಯಗಳನ್ನು ಹೆಸರುಗಳನ್ನು ಬರೆದಿದ್ದೇನೆ. ಇಲ್ಲಿ ಇಳಿಯಾನ ಚೋಳ, ಕರಿಕಾಲ ಚೋಳ, ವಿಜಯಾಲ ಚೋಳ, ಆದಿತ್ಯ ಚೋಳ, 1ನೇ ಪರಾತಂಕ ಚೋಳ, ಹಾಗೆ 1ನೇ ರಾಜರಾಜ ಚೋಳ, ಆತ ನಂತರ 1ನೇ ರಾಜೇಂದ್ರ ಚೋಳ, 1ನೇ ಕುಲೋತ್ತುಂಗ ಚೋಳ, ಎಲ್ಲಿಯವರೆಗೂ ಅಂದರೆ 3ನೇ ರಾಜೇಂದ್ರ ಚೋಳನವರೆಗೂ ಚೋಳ ಸಾಮ್ರಾಜ್ಯದ ಒಂದು ವಸತಿ ಭಾರವನ್ನು ನೋಡಬಹುದು. ಕ್ರಿಸ್ತಶಕ 8ನೇ ಶತಮಾನದಿಂದ ಪ್ರಾರಂಭಗೊಂಡು 12ನೇ ಶತಮಾನ, ಸುಮಾರು 4 ಶತಮಾನಗಳ ಕಾಲ ಚೋಳ ಸಾಮ್ರಾಜ್ಯ ತನ್ನ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಅದರಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಇಲ್ಲಿ ಕೇಸ್ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಈಗಾಗಲೇ ಕೇಳಿಯಾಗಿದೆ. ಪೊಲೀಸ್ ಎಕ್ಸಾಮಿಗೆ ಬೇಕಾದಂಥ ಪ್ರಶ್ನೆಗಳನ್ನು ಕೂಡ ಈ ಚಾಪ್ಟರ್ ಮೇಲೆ ಸಾಕಷ್ಟು ಸಾರಿ ಕೇಳಿದ್ದಾರೆ. ಇಲ್ಲಿ ಮೊದಲಿಗೆ ಈ ಇಳಿಯಾನ ಚೋಳನ ಬಗ್ಗೆ ನೋಡೋಣ. ಈ ಇಳಿಯಾನ ಚೋಳ ಯಾರು ಅಂತಂದರೆ ಚೋಳ ಸಾಮ್ರಾಜ್ಯದ ಮೂಲ ಪುರುಷ ಅಂತ ಕರೀತಾರೆ. ಯಾವ ಪುರುಷ ರೀ? ಮೂಲ ಪುರುಷ. ಭಾಳ ಹೈಲೈಟ್ ಇದೆ ಇಲ್ಲಿ. ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಕ್ಲಾಸ್ ಹೋಗ್ತದೆ. ಏನು ಕಾನ್ಸೆಪ್ಟ್ ಬೇಸು? ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಸಂಗಮ ಸಾಹಿತ್ಯ ಏನು ಮಾಡ್ತದೆ ಅಂದರೆ ಚೋಳರ ಬಗ್ಗೆ ತಿಳಿಸ್ಕೊಡ್ತದೆ ಅನ್ನೋದು ಕ್ಲಿಯರ್. ಇಲ್ಲಿ ಸ್ಥಾಪಕ ಅಂತ ಹೇಳಿಲ್ಲ ನಾನು, ಮೂಲ ಪುರುಷ ಯಾರು ಅಂತ ಹೇಳಿದೆ? ಇಳಿಯಾನ ಚೋಳ. ಈ ಮೂಲ ಪುರುಷರ ಬಗ್ಗೆ ನಮ್ಮ ಕರ್ನಾಟಕ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ 2-3 ಕಡೆಗೆ ಬರ್ತದೆ ಮತ್ತೆ. ಮೂಲ ಪುರುಷ ಮೂಲ ಪುರುಷ ಮೂಲ ಪುರುಷ ಅಂತಕ್ಕಂಥ ಪದಗಳ ಒಂದು ಉಚ್ಚಾರಣೆ ಆಗ್ತದೆ ಇಲ್ಲಿ. ಇಲ್ಲಿ ನಂತರದಲ್ಲಿ ಕರಿಕಾಲ ಚೋಳ ಅಂತಿದೆ. ಈ ಕರಿಕಾಲ ಚೋಳನೇ ಚೋಳ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ. ಮೂಲ ಪುರುಷನಿಗೂ ಮತ್ತು ಸ್ಥಾಪಕನಿಗೂ ಹೆಸರುಗಳು ಬೇರೆ ಇವೆ. ಮೂಲ ಪುರುಷ ಇಳಿಯಾನ ಚೋಳ, ಸ್ಥಾಪಕ ಅಂತಂದರೆ ಕರಿಕಾಲ ಚೋಳ. ಇವನೇ ಅಂತ ಯಾವ್ದು ಹೇಳಿದೆ ಅಂತಂದರೆ ಸಂಗಮ ಸಾಹಿತ್ಯ ಹೇಳಿದೆ. ಓಕೆ, ಎಸ್. ಹಾಗೆ ಇಲ್ಲಿ ವಿಜಯಾಲ ಚೋಳ ಅಂತದೆ. ಇವರೆಲ್ಲರೂ ಚೋಳ್ರಿ. ಇವರು ಇವತ್ತು ಬರೀ ಚೋಳ ಬಿಟ್ಕೊಡ್ರಿ ತಲೆ ಒಳಗೆ. ಇವರೆಲ್ಲರೂ ಚೋಳರು. ಒಬ್ಬೊಬ್ಬಂಗೆ ಒಂದೊಂದು ಸ್ಟೇಟ್ಮೆಂಟ್ ಅದೇ. ಇಲ್ಲೇ ಮೂಲ ಪುರುಷ ಅಂದಾಗ ಇಳಿಯಾನ ಚೋಳ, ಸ್ಥಾಪಕ ಅಂತ ಬಂದಾಗ ಕರಿಕಾಲ ಚೋಳ. ಇಲ್ಲದ ನೋಡ್ರಿ, ವಿಜಯಾಲ ಚೋಳನನ್ನು ಚೋಳ ಸಾಮ್ರಾಜ್ಯದ ಪುನರುಜ್ಜೀವನವನ್ನು ಮಾಡಿದವ ಅಂತ ಹೇಳ್ತಾರೆ. ಯಾವ ಜೀವನ ರೀ? ಪುನರುಜ್ಜೀವನ. ಇಟ್ ಮೀನ್ಸ್ ಮರುಹುಟ್ಟು ಅಂದಂಗೆ ಪುನರುಜ್ಜೀವನ ಅಂದರೆ. ಓಕೆ, ಒಂದು ಮೂಲ ಪುರುಷ ಆಯಿತು, ಸ್ಥಾಪಕ ಆಯಿತು, ಪುನರುಜ್ಜೀವನ ಆಯಿತು. ಹಾಗೆ ಇಲ್ಲಿ ಆದಿತ್ಯ ಚೋಳ ಅಂತಿದೆ. ಇವನ ಮೇಲೆ ಕೂಡ ಒಂದು ಸ್ಟೇಟ್ಮೆಂಟ್ ಆಗ್ತದೆ. ಏನು ಅಂದರೆ ಚೋಳರ ಅರಸರುಗಳಲ್ಲಿ ಇವನೇ ಮೊದಲ ಬಾರಿಗೆ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿದವ. ಹಾಗಾದರೆ ಸ್ಥಾಪಕ ಕರಿಕಾಲ ಚೋಳ ಆಗಿರ್ಬೋದು, ಹಾಗೆ ವಿಜಯಾಲ ಚೋಳ ಆಗಿರ್ಬೋದು, ಇವರು ಸಾಮಂತರಾಗಿ ಆಡಳಿತವನ್ನು ಮಾಡಿದ್ದಾರೆ ಅಂತ ಅರ್ಥ ಆಗ್ತದೆ.
ಸೊ ಕೆಲವಷ್ಟು ಪುಸ್ತಕಗಳಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಒಂದು ಕಡೆ ಪಲ್ಲವರ ಸಾಮಂತರಾಗಿದ್ದರು, ಮತ್ತೊಂದು ಕಡೆಗೆಲ್ಲ ಮಧುರೆ ಪಾಂಡ್ಯರೊಂದಿಗೆ ಇವರು ಸಾಮಂತರಾಗಿದ್ದರು ಅಂತಕ್ಕಂಥದ್ದು ಬರ್ತದೆ. ನಾನು ಹೇಳ್ತಾ ಹೋದಾಗ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಇವರು ಯಾರಿಗೆ ಸಾಮಂತರಾಗಿದ್ದರು? ಹಾಗಾದರೆ ಈ ಆದಿತ್ಯ ಚೋಳ ಸ್ವತಂತ್ರಗೊಳ್ಳಬೇಕು ಅಂತಂದರೆ ಸೊ ಯಾರನ್ನ ಸೋಲಿಸಿದ? ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಸೊ ಹಾಗೆ ಇಲ್ಲಿ ಒಂದನೇ ಪರಾತಂಕ ಚೋಳ ಅಥವಾ ಪರಾಂತಕ ಚೋಳ ಅಂತ ಕರೀತಾರೆ. ಸೊ ಇವನನ್ನು ನಿಜವಾದ ಸ್ಥಾಪಕ ಅಂದು ಸ್ಟೇಟ್ಮೆಂಟ್ ಅದೇ. ಯಾವ ಸ್ಥಾಪಕರು ಇವ? ನಿಜವಾದ ಸ್ಥಾಪಕ. ಚೋಳರ ನಿಜವಾದ ಸ್ಥಾಪಕ ಯಾರು ಅಂತಂದರೆ ಒಂದನೇ ಪರಾಂತಕ ಚೋಳ ಅಂತ. ಸೊ ಇಲ್ಲೊಂದದೆ ಒಂದನೇ ರಾಜರಾಜ ಚೋಳ ಅಂತದೆ. ಅವಂಗೊಂದು ಸ್ಟೇಟ್ಮೆಂಟ್ ಅದೇ. ದಕ್ಷಿಣ ಭಾರತ, ಯಾವ ಭಾರತ ರೀ? ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದವ ಯಾರು ಅಂತಂದರೆ ಒಂದನೇ ರಾಜೇಂದ್ರ ಚೋಳ. ಹಾಗೆ ಇನ್ನೊಬ್ಬತ್ತ ಬರ್ತಾನೆ. ಸೊ ಈತನ ನಂತರ ಅವನು ಒಂದನೇ ರಾಜೇಂದ್ರ ಚೋಳ. ಸೊ ಈ ಒಂದನೇ ರಾಜೇಂದ್ರ ಚೋಳನ ಒಂದು ಸ್ಟೇಟ್ಮೆಂಟ್ ಅದೇ. ಒಬ್ಬೊಬ್ರದ್ದು ಹೆಂಗೆ ಸ್ಪೆಸಿಫಿಕ್ ಅದೇ ನೋಡ್ರಿ ಇಲ್ಲಿ. ಸೊ ಒಬ್ಬೊಬ್ರದ್ದು ಕೂಡ ಸ್ಪೆಸಿಫಿಕ್ ಅದೇ. ಏನು ಅಂತಂದರೆ ಸೊ ಇಲ್ಲಿ ಇಲಿಯಾನ ಚೋಳನ ಮೂಲ ಪುರುಷ ಅಂತ ಕರೆದಿದ್ದಾರೆ. ಸ್ಥಾಪಕನನ್ನು ಕರಿಕಾಲ ಚೋಳ ಅಂದದೆ. ಪುನರುಜ್ಜೀವನಗೊಳಿಸಿದವ ವಿಜಯಾಲ ಚೋಳ ಅಂದದೆ. ಸ್ವತಂತ್ರವಾಗಿ ಆಡಳಿತ ಮಾಡಿದ ಚೋಳರಸ ಆದಿತ್ಯ ಚೋಳ ಅಂದದೆ. ನಿಜವಾದ ಸ್ಥಾಪಕನನ್ನು ಒಂದನೇ ಪರಾಂತಕ ಚೋಳ ಅಂತ ಹೇಳಿದ. ಹಾಗೆ ದಕ್ಷಿಣ ಭಾರತದಲ್ಲಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತರಿಸಿದವ ಯಾರು ಅಂತಂದರೆ ಒಂದನೇ ರಾಜೇಂದ್ರ ಚೋಳ ಅನ್ಲಿಕ್ಕತ್ತಿದೆ. ಹಾಗಾದರೆ ಇಲ್ಲಿ ಈ ಒಂದನೇ ರಾಜೇಂದ್ರ ಚೋಳನ ಬಗ್ಗೆ ಸ್ಟೇಟ್ಮೆಂಟ್ ಏನು ಅಂತಂದರೆ ಸೊ ಉತ್ತರದ ಕಡೆಗೆ ದಾಳಿ ಕೈಗೊಂಡಿರ್ತಕ್ಕಂಥ ಇವನು ಉತ್ತರದ ಕಡೆಗೆ ದಾಳಿ ಮಾಡಿರ್ತಕ್ಕಂಥ ಚೋಳ ಈತ. ಓಕೆ, ಉತ್ತರದ ಭಾಗ. ಸೊ ಕಾನ್ಸೆಪ್ಟ್ ಗೊತ್ತಾಗ್ತದೆ ನಿಮ್ಗೆ. ಅಲ್ಲಿ ಬರ್ತದೆ ಇವಂಗೊಂದು ಬಿರುದದೆ. ಆ ಬಿರುದಿನ ಆಧಾರದ ಮ್ಯಾಗನ ಸೊ ಒಂದು ಪ್ರಶ್ನೆ ಕೂಡ ಎಕ್ಸಾಮಲ್ಲಿ ಬಂದಿರೋದು. ಸೊ ಹಿಂಗೆ ತನ್ನ ದಾಳಿಯನ್ನು ಕೈಗೊಂಡಿರ್ತಕ್ಕಂಥವ, ಅದರಿಂದ ಅವ್ನಿಗೆ ಬಂದಿರೋ ಬಿರುದು ಎಕ್ಸಾಮಿಗೆ ಬಂದದೆ. ಓಕೆ, ಹಾಗೆ ಇಲ್ಲೇ ವೀರ ರಾಜೇಂದ್ರ ಚೋಳ ಅಂತ ಕೊಟ್ಟದೆ. ಈತನು ಕೂಡ ವಿಶೇಷವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿ ಜೊತೆಗೆ ಈತ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನೊಂದಿಗೆ ಅಂತ ಬರ್ತದೆ. ಸೊ ಈತನೊಂದಿಗೆ ವೈವಾಹಿಕ ಸಂಬಂಧವನ್ನು ತನ್ನ ಮಗಳು ಕೊಟ್ಟು ವೈವಾಹಿಕ ಸಂಬಂಧವನ್ನು ಮಾಡಿರ್ತಕ್ಕಂಥದ್ದು. ಸೊ ಇನ್ನು ಹಾಗೆ ಇಲ್ಲೇ ಕುಲೋತ್ತುಂಗ ಚೋಳ ಅಂತ ಬರ್ತಾನೆ. ಸೊ ಇಲ್ಲಿಗೆ ಬಂದಾಗ ಒಟ್ಟು ಏನಾಗ್ತದೆ ಅಂದ್ರೆ ಚೋಳ ಸಾಮ್ರಾಜ್ಯದ ಪತನಕ್ಕೆ ಹಾದಿ ಪ್ರಾರಂಭ ಆಗ್ತದೆ. ಹಾಗೆ ಕೊನೆಯ ರಾಜ 3ನೇ ರಾಜೇಂದ್ರ ಚೋಳ ಅಂತ ಕೊನೆಯಲ್ಲಿ ಬರ್ತದೆ. ಸಾಕಷ್ಟು ಜನ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ ಅಲ್ಲಿ ಇಂಪಾರ್ಟೆನ್ಸ್ ಏನದೆ, ಪರೀಕ್ಷಾ ದೃಷ್ಟಿಯಿಂದ ಯಾರು ಮಹತ್ವವನ್ನು ಹೊಂದಿದ್ದಾರೋ ಅಂತಕ್ಕಂತಹ ಎಲ್ಲ ಹೆಸರುಗಳನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಹಾಗೆ ಒಬ್ಬೊಬ್ಬರದಾಗೆ ನೋಡ್ತಾ ಸಾಗೋಣ. ಎಸ್, ಮೊದಲನೇ ವ್ಯಕ್ತಿನ ನಾವು ಕರಿಕಾಲ ಚೋಳನ ತಗೊಳ್ಳೋಣ. ಸೊ ಇವನೇ ಸ್ಥಾಪಕ ಅಂತ ಹೇಳ್ತಕ್ಕಂತಹ ಒಂದು ಸಾಹಿತ್ಯ ಯಾವುದು ಎಂದರೆ ಯಾವುದ್ರಿ? ಸಂಗಮ್ ಸಾಹಿತ್ಯ. ಯಾವ ಸಾಹಿತ್ಯ? ಸಂಗಮ್ ಸಾಹಿತ್ಯ. ಇದ್ರ ಬಗ್ಗೆ ಸ್ಪೆಷಲ್ ಕ್ಲಾಸ್ ಇರ್ತದೆ. ಸೊ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಹಾಗಾದರೆ ಇಲ್ಲಿ ಈ ಚೋಳರ ಒಂದು ಲಾಂಛನ ಅಂತ ಬಂದಾಗ ವ್ಯಾಘ್ರ ಅಥವಾ ಹುಲಿ ಅಂತ ಇರ್ತದೆ. ಸೊ ಇವರ ರಾಜಧಾನಿ ಕಾನ್ಸೆಪ್ಟ್ ಬೇಕೀಗ ನಮ್ಗೆ. ಯಾರ ರಾಜಧಾನಿ? ರಾಜಧಾನಿ. ಸೊ ಮುಂಚೆ ಇದ್ದಂತಹ ರಾಜಧಾನಿ, ಫಸ್ಟ್ ರಾಜಧಾನಿ ಉರೈ ಊರು ಅಂತ ಹೆಸರು. ಉರೈ ಊರು ಅಂತ ಹೆಸರು. ಓಕೆ ನೋಡ್ರಿ, ಇವರ ಲಾಂಛನ ವ್ಯಾಘ್ರ ಅಥವಾ ಹುಲಿ ಎಕ್ಸಾಮಿಗೆ ಬಂದಿರೋದು ಇದು ಆಲ್ರೆಡಿ. ಸೊ ಜೊತೆಗೆ ಇಲ್ಲೇ ಫಸ್ಟ್ ರಾಜಧಾನಿ ಅಂತ ಬರೀಲಿಕ್ಕತ್ತಿದ್ದಾನೆ. ಸುಮಾರು 4ರಿಂದ 5 ರಾಜಧಾನಿಗಳು ಇಲ್ಲಿ ಆಗ್ತವೆ. ಸೊ ಅದಕ್ಕೆ ಮೊದಲನೇ ರಾಜಧಾನಿ ಯಾವುದದೆ? ಉರೈ ಊರು ಅಂತದೆ. ಸ್ಥಾಪಕ ಅವನೇ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಕರಿಕಾಲ ಚೋಳ ಒಂದು ಹೊಸದಾದ ನಗರವನ್ನು ನಿರ್ಮಾಣ ಮಾಡಿದ. ಸೊ ಆ ನಗರವನ್ನು ಕಾವೇರಿ ಪಟ್ಟಣಂ ಅಂತ ಕರೀತಾರೆ. ಕಾವೇರಿ ಪಟ್ಟಣಂ ಅಂತ ಕರೀತಾರೆ. ಸೊ ಒನ್ಸ್ ಅಗೇನ್ ಅವನ ರಾಜಧಾನಿ ಬೇರೆ ಇದೆ, ಹೊಸದೊಂದು ನಗರ ಸ್ಥಾಪನೆಯನ್ನು ಮಾಡಿದ್ದಾನೆ. ಕಾವೇರಿ ಪಟ್ಟಣಂ ಅಂತ ಹೆಸರು ಕೊಟ್ಟಿದ್ದಾನೆ. ಕಾವೇರಿ ಅಂದ್ರೆ ಕಾನ್ಸೆಪ್ಟ್ ಏನು ದೊಡ್ಡದಲ್ರಿ, ಕಾವೇರಿ ನದಿ ದಂಡಿ ಮ್ಯಾಗದಂತ ಅರ್ಥ. ಓಕೆ, ಸೊ ಇದೇ ಕಾವೇರಿ ಪಟ್ಟಣಮನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು, ಇಟ್ ಮೀನ್ಸ್ ಬದಲು ಮಾಡಿದ ಅಂತ. ಈ ಮುಂಚೆ ಇದ್ದಂಥ ಉರೈ ಊರನ್ನು ಬಿಟ್ಟು ಎಲ್ಲಿಗೆ ತೊಗೊಂಡು ಬಂದ? ಕಾವೇರಿ ಪಟ್ಟಣಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದಂಥ ಅರ್ಥ. ಓಕೆ, ಹಾಗೆ ಇಲ್ಲೊಂದು ವೆರಿ ಮಹತ್ವವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೊಂಡ. ಕಾವೇರಿ ಪಟ್ಟಣಂ ಎಂಬ ರಾಜಧಾನಿಯನ್ನು, ಇಲ್ಲೇ ಕಾವೇರಿ ನದಿ ಹರಿತದೆ.
ಈ ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದ. ಯಾವ ಕಟ್ಟನ್ನು? ಅಣೆಕಟ್ಟನ್ನು ನಿರ್ಮಿಸಿದ. ವೆರಿ ಇಂಪಾರ್ಟೆಂಟ್ ರೀ, ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತಂದರೆ ಇಲ್ಲೇನು ಅಣೆಕಟ್ಟು ನಿರ್ಮಾಣ ಆಗಿದೆಯಲ್ಲ, ಇದು ಎಲ್ಲರಿಗೂ ಗೊತ್ತದೆ. ಇದು ಕೃಷಿ ಕಾರ್ಯಗಳಿಗಾಗಿ, ಯಾವ ಕಾರ್ಯಕ್ಕೆ? ಕೃಷಿ ಕಾರ್ಯಗಳಿಗಾಗಿ ನಿರ್ಮಿಸ್ತಕ್ಕಂಥದ್ದು. ಹಾಗಾದರೆ ಅಟ್ ದ ಫಸ್ಟ್ ಟೈಮ್ ದಕ್ಷಿಣ ಭಾರತದಲ್ಲಿ ಯಾವ ಕಡೆಗ್ರಿ? ಸೊ ಒನ್ಸ್ ಅಗೇನ್ ಸೊ ಇಲ್ಲೇ ನಾವು ದಕ್ಷಿಣ ಭಾರತ ಅಂತ ಈ ಭಾಗ ಗುರುತಿಸ್ತೀವಲ್ಲ, ಸೊ ಈ ಕಡೆಗೆ ಅಟ್ ದ ಫಸ್ಟ್ ಟೈಮ್ ಒಂದು ಅಣೆಕಟ್ಟನ್ನು ನಿರ್ಮಿಸಿದವ ಇವನೇ. ಇದೇ ಪಾಯಿಂಟ್ ನಮ್ಮದು ಎಕ್ಸಾಮ್ ಬರೋದು. ಏನು ಅಂತಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಪ್ರಥಮ ಬಾರಿಗೆ, ದಕ್ಷಿಣ ಭಾಗದಲ್ಲಿ ಪ್ರಥಮ ಬಾರಿಗೆ ಅಣೆಕಟ್ಟು ನಿರ್ಮಿಸಿದವರು. ಅಣೆಕಟ್ಟನ್ನು ಅಥವಾ ಅಣೆಕಟ್ಟು ನಿರ್ಮಿಸಿದವರು ಯಾರು ಅಂತಂದರೆ ಕರಿಕಾಲ ಚೋಳ. ಇಲ್ಲಿ ಭಾಳ ಫಸ್ಟ್ಗಳಾಗ್ತವೆ, ಮೊದಲುಗಳು ಜಾಸ್ತಿ ಅದಾವೆ ಇಲ್ಲೇ ಚೋಳರ ಮೇಲೆ. ಭೂಮಾಪನದ ಮೊದಲ ಕಾರ್ಯ ದಕ್ಷಿಣ ಭಾರತದೊಳಗೆ ಪ್ರಾರಂಭ ಆಗ್ತದೆ. ಓಕೆ, ಸೊ ಹೀಗಾಗಿ ನಮಗೆ ಈ ಚಾಪ್ಟರ್ ಏನಾಗ್ತದೆ, ಎಕ್ಸಾಮ್ ಪರ್ಪಸ್ ಭಾಳ ಇಂಟ್ರೆಸ್ಟಿಂಗ್ ಅದೇ, ಇಂಪಾರ್ಟೆಂಟು ಕೂಡ ಅದೇ. ಸೊ ಒನ್ಸ್ ಅಗೇನ್ ಇಲ್ಲಿ ಸ್ಥಾಪಕ ಅಂತ ಬಂದಾಗ ಕರಿಕಾಲ ಚೋಳ ಇರ್ತಾನೆ. ತಿಳಿಸಿರ್ತಕ್ಕಂಥದ್ದು ಸಂಗಮ ಸಾಹಿತ್ಯ. ಸೊ ಲಾಂಛನ ಯಾವುದಾಗಿತ್ತು ಅಂದರೆ ವ್ಯಾಘ್ರ ಆಗಿರ್ತದೆ, ಅಂದರೆ ಹುಲಿ. ಎಕ್ಸಾಮಿಗೆ ಬಂದಿರತಕ್ಕಂಥದ್ದು. ಇವರ ಮೊದಲ ರಾಜಧಾನಿ ಉರೈಯೂರ. ಎಸ್, ಹಾಗೆ ಒಂದು ನಗರವನ್ನು ನಿರ್ಮಾಣ ಮಾಡಿದಂತೆ. ಸೊ ಆ ನಗರ ಯಾವುದು ಅಂತ ಕೇಳಿದ್ರೆ ಸೊ ಕಾವೇರಿ ಪಟ್ಟಣಂ. ಇದು ಎಷ್ಟನೇ ರಾಜಧಾನಿ ರೀ? ಎಸ್, ಎರಡನೇ ರಾಜಧಾನಿ ಅಂತ ಕರಿಬೇಕು. ಹಾಗೆ ಈ ಕಾವೇರಿ ಪಟ್ಟಣಂ ಎಲ್ಲಿದೆ ಅಂದ್ರೆ ಕಾವೇರಿ ನದಿ ದಂಡಿ ಮೇಲದ. ಆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಆಗ್ತದೆ. ಯಾವ ಕಾರ್ಯಗಳಿಗಾಗಿ ಎಂದರೆ ಎಸ್, ಕೃಷಿ ಕಾರ್ಯಗಳಿಗಾಗಿ. ಮೊದಲ ಬಾರಿಗೆ ದಕ್ಷಿಣ ಭಾಗ, ಭಾರತದ ದಕ್ಷಿಣ ಭಾಗ, ಭಾರತದ ದಕ್ಷಿಣ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರಥಮ ಬಾರಿಗೆ ಒಂದು ಅಣೆಕಟ್ಟು ನಿರ್ಮಾಣ ಆಗ್ತದೆ. ಯಾವ ಕಾರ್ಯಗಳಿಗಾಗಿ? ಕೃಷಿ ಕಾರ್ಯಗಳಿಗಾಗಿ. ಇದು ಕರಿಕಾಲ ಚೋಳನ ಬಗ್ಗೆ ಇರ್ತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆಲ್ಲ. ಸೊ ಈ ಎಕ್ಸಾಮ್ ಪರ್ಪಸ್ ಅಂದರೆ ಸೊ ನಮ್ಮ ದಕ್ಷಿಣ ಭಾರತದೊಳಗೆ ಬೆಸ್ಟ್ ಒಂದು ಕಾನ್ಸೆಪ್ಟ್ ಬಂದಿರೋದು ಅಣೆಕಟ್ಟಿನ ಕಾನ್ಸೆಪ್ಟ. ಓಕೆ, ಎಸ್, ಹಾಗೆ ಮುಂದೆ ಸಾಗೋಣ. ಇನ್ನೂ ಸಾಕಷ್ಟು ವಿಷಯ ಇದೆ. ಇಲ್ಲಿ ಆತನ ಮಗನಾಗಿರ್ತಕ್ಕಂಥ ವಿಜಯಾಲ ಚೋಳ ಆಡಳಿತಕ್ಕೆ ಬರ್ತಾನೆ. ಸೊ ಇಲ್ಲಿ ಮೊದಲಿಗೆ ನೋಡಿದ್ದೀವಿ ಈತನ ಇಲ್ಲಿ ವರ್ಷಗಳು ಇಲ್ಲದವ, ಕಾಲಾವಧಿ ಇಲ್ಲದವ. ಸೊ ಇಲ್ಲಿ ಇವನಿಗೆ ಏನಂತ ಕರೆದಿವಿ ನಾವು ರೀ? ಎಸ್, ಪುನರುಜ್ಜೀವನ ಮಾಡಿದವ ಅಂತ ಕೇಳಿ. ಎಸ್, ತೆಗೆದುಬಿಡೋನಿದ್ನ. ಪುನರುಜ್ಜೀವನಗೊಳಿಸಿದವ ಚೋಳರ ಪುನರುಜ್ಜೀವನ. ಎಸ್, ಇಲ್ಲಿ ಇವಂಗೆ ಸಂಬಂಧಪಟ್ಟಂಥ ಪಾಯಿಂಟ್ಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಹೇಳಿದೆ ಪ್ರಾರಂಭದಲ್ಲೇ, ಒಂದು ಅನುಮಾನ ಇದೆ, ಬಹುದು ಅಂತಿದೆ. ಇದನ್ನು ಎಕ್ಸಾಮ್ ಕೇಳಲ್ಲ, ಡೋಂಟ್ ವರಿ. ಸೊ ಹಾಗೆ ಇಲ್ಲಿ ಏನು ಅಂತಂದರೆ ಕೆಲವಷ್ಟು ಪುಸ್ತಕದಲ್ಲಿ ಪಲ್ಲವರ ಮೇಲೆ ದಾಳಿ ಮಾಡಿದ ಅಂತದೆ. ಇನ್ನೊಂದು ಪುಸ್ತಕದಲ್ಲಿ, ಒಂದಲ್ಲ ಸಾಕಷ್ಟು ಪುಸ್ತಕದಲ್ಲಿ ಮದುರೈ ಪಾಂಡ್ಯರ ಮೇಲೆ. ಯಾರ ಮೇಲೆ? ಮದುರೈ ಪಾಂಡ್ಯರ ಮೇಲೆ. ಏನು ಮೇಲೆ? ಸೊ ದಾಳಿ ಕೈಗೊಂಡ. ಸೊ ಇದು ಸರಿ. ಮದುರೈ ಪಾಂಡ್ಯರ ಮೇಲೆ ವಿಜಯಾಲ ಚೋಳ ದಾಳಿ ಕೈಗೊಂಡು ವಿಜಯಿಯಾಗಿ ತಂಜಾವೂರನ್ನು ಗೆದ್ದುಕೊಂಡ. ತಂಜಾವೂರು ಯಾವ ಊರಿ? ತಂಜಾವೂರು ವಶ ಆಯಿತು. ಯಾರು ವಶ ಆಯಿತು? ವಿಜಯಾಲ ಚೋಳನ ವಶ ಆಯಿತು. ಸೊ ಇದೇ ತಂಜಾವೂರ ಏನಾಗ್ತದೆ ಅಂತಂದರೆ ಎಸ್, ಚೋಳರ ಎಷ್ಟನೇ ರಾಜಧಾನಿ ಆಗ್ತದೆ ಇದು? ಎಸ್, ಮೂರನೇದ್ದು ರಾಜಧಾನಿ ಆಯಿತು. ಸೊ ಇದರೊಂದಿಗೆ ಇವಂಗ ಪುನರುಜ್ಜೀವನಗೊಳಿಸ್ತಾವ ಚೋಳರನ್ನ ಅಳ್ಳಿಕ್ಕೆ. ಇವರನ್ನು ತಂಜಾವೂರಿನ ಚೋಳರು ಅಂತ ಕರೀತಾರೆ. ಎಸ್, ಯಾವ ಊರಿನ ಚೋಳರು? ತಂಜಾವೂರಿನ ಚೋಳರು ಅಂತ ಕರೀಲಿಕ್ಕೆ ಪ್ರಮುಖ ಕಾರಣವಾದ ಚೋಳ ಅರಸ ಯಾರೆಂದರೆ ವಿಜಯಾಲ ಚೋಳ. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಸೊ ಒನ್ಸ್ ಅಗೇನ್ ವಿಜಯಾಲ ಚೋಳನನ್ನು ಚೋಳ ಸಾಮ್ರಾಜ್ಯದ ಪುನರುಜ್ಜೀವನ ಮಾಡಿದವ ಅಂತ ಹೇಳ್ತಾರೆ.
ಸೊ ಈತ ಮಧುರೈ ಪಾಂಡ್ಯರ ಮೇಲೆ ದಾಳಿ ಕೈಗೊಂಡು ತಂಜಾವೂರನ್ನು ಗೆದ್ದುಕೊಂಡು ಸೊ ಅದನ್ನು ಮೂರನೇ ರಾಜಧಾನಿ, ಇಟ್ ಮೀನ್ಸ್ ಅದು ಮೂರನೇದ ಅಂದರೆ ಈ ಹಿಂದಿದ್ದಂಥವು ಇರ್ತವೆ. ಸೊ ಇದು ಪ್ರಮುಖವಾಗಿ ಇವನ ಆಡಳಿತದೊಳಗಾಗಿರ್ತಕ್ಕಂಥದ್ದು. ಇದೇ ಹೆಸರಿನೊಂದಿಗೆ ಇವ್ರನ್ನ ನಾವು ಕರಿತಕ್ಕಂಥದ್ದು ತಂಜಾವೂರಿನ ಚೋಳರು ಅಂತ ಕರಿತೀವಿ. ಸೊ ಎಕ್ಸಾಮ್ ಪರ್ಪಸ್ ಸೊ ಇವು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಓಕೆ ಸರಿ, ಇನ್ನು ಹಾಗೆ ಮುಂದೆ ಹೋಗೋಣ. ಆದಿತ್ಯ ಚೋಳಗೆ ಹೋದರೆ ಇವಂಗೂ ಕೂಡ ಒಂದು 2 ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತವೆ. ಏನು ಅಂತಂದರೆ ಇಲ್ಲಿ ಆದಿತ್ಯ ಚೋಳ ಪಲ್ಲವರ ಸೊ ಎಸ್ ರಾಜನ ಮೇಲೆ, ಪಲ್ಲವ ರಾಜನ ಮೇಲೆ ದಾಳಿಗೈದ. ಅವನ ಹೆಸರು ಅಪರಾಜಿತ. ಏನ್ರಿ? ಅಪರಾಜಿತ. ಈತನ ಮೇಲೆ ದಾಳಿ ಕೈಗೊಂಡ. ಇವನು ಏನಾಗಿರ್ತಾನೆ ಅಂದರೆ ಪಲ್ಲವರ ಕೊನೆಯ ಅರಸ ಆಗಿರ್ತಾನೆ. ದಾಳಿ ಕೈಗೊಂಡು ಸ್ವತಂತ್ರನಾದ ಅಂತ ಓದ್ತೀವಿ ನಾವು. ಏನು ಓದ್ತೀವಿ ರೀ? ಸ್ವತಂತ್ರನಾದ. ಹಾಗಾದರೆ ಈ ಹಿಂದೆ ಆಳ್ವಿಕೆ ಮಾಡಿರ್ತಕ್ಕಂತಹ ವಿಜಯಾಲ ಚೋಳ, ಕರಿಕಾಲ ಚೋಳ ಇವರು ಯಾರಿಗೆ ಸಾಮಂತರಂದಂಗೆ? ಈಗ ಎಸ್, ಪಲ್ಲವರಿಗೆ ಸಾಮಂತರಂದಂಗೆ ಆಗ್ತದೆ. ಯಾಕೆ ಈ ಪಾಯಿಂಟ್ ಹೇಳಿದೆ ಅಂತಂದರೆ, ನಾನು ಕ್ಲಾಸ್ ಮಾಡಬೇಕಾದ್ರೆ ಒಂದು ಹುಡುಗ ಪ್ರಶ್ನೆ ಕೇಳಿದ, ಸರ್ ಕೆಲವಷ್ಟು ಕಡೆಗೆ ನಾನು ನೋಡೀನಿ ಮಧುರೈ ಪಾಂಡ್ಯರು ಅಂತಾರೆ, ಪಲ್ಲವರು ಅಂತಾರೆ, ಅದು ಹೆಂಗೆ ನಿರ್ಧಾರ ಮಾಡಬೇಕು, ಅಪ್ಲೈ ಮಾಡ್ಕೊಳ್ಬೇಕು? ಭಾಳ ಈಸಿ ಅದೇ. ಯಾರಿಂದ? ಇಲ್ಲಿ ನೋಡ್ರಿ, ಇಲ್ಲಿ ಪದ ಏನಂತ ಬಳಸಿದ? ಅಪರಾಜಿತ ವರ್ಮನನ್ನು ಸೋಲಿಸಿ ಕ್ಯಾಸ ಸ್ವತಂತ್ರಗೊಂಡ. ಇಟ್ ಮೀನ್ಸ್ ಅವರ ಸಾಮಂತಿಕೆಯಲ್ಲಿ ಇದ್ದಂಗೆ. ಸೊ ಅದಕ್ಕೆ ಇಲ್ಲಿ ಪಲ್ಲವರಿಂದ ಸ್ವತಂತ್ರಗೊಂಡ ಅಂತ ಹೇಳ್ತಾರೆ. ಹಾಗಾದರೆ ಪಲ್ಲವರಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರವಾಗಿ ಆಡಳಿತವನ್ನು ಕೈಗೊಂಡಂಥ ಅರಸ ಯಾರು ಅಂತ ಕೇಳಿದರೆ ಆದಿತ್ಯ ಚೋಳ ಅಂತ ಹೇಳಬೇಕು. ಓಕೆ ಎಸ್, ಹಾಗಿದ್ರೆ ಇವಂಗ 2 ಮಕ್ಕಳದಾರೆ. ಎಷ್ಟು ಜನ ಮಕ್ಕಳ್ರಿ? ಸೊ 2 ಮಕ್ಕಳದಾವ. ಒಬ್ಬ 1ನೇ ಪರಾಂತಕ ಚೋಳ, 1ನೇ ಪರಾಂತಕ ಚೋಳ. ಸೊ ಇನ್ನೊಬ್ಬ ಕನ್ನರ ದೇವ ಅಂತ ಬರ್ತದೆ. ಕನ್ನಡ ಅಲ್ಲ, ಕನ್ನರ ದೇವ. ಓಕೆ, ಸೊ ಹಾಗಾದರೆ ಇಲ್ಲಿರ್ತಕ್ಕಂಥ ಪರಾತಂಕ ಚೋಳನ ಬಗ್ಗೆ ನೋಡೋಣ. ಯಾಕಂದರೆ ಅವಾಗಲೇ ಹೇಳಿದೆ ನಾನು, ಈ 1ನೇ ಪರಾಂತಕ ಚೋಳನನ್ನು ಚೋಳ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಅಂತ. ಸೊ ಹಾಗಾದರೆ ಅಂಥ ಕಾರ್ಯಗಳನ್ನು ಏನು ಮಾಡ್ಯಾನವ ನೋಡೋಣ. ಎಸ್, 1ನೇ ಪರಾಂತಕ ಚೋಳನ ಬಗ್ಗೆ ನೋಡಬೇಕಾದ್ರೆ ಇಲ್ಲೇ ನಾನು ವರ್ಷಗಳನ್ನು ಹೈಲೈಟ್ ಮಾಡ್ತೀನಿ. ಯಾಕಂದರೆ ಎಕ್ಸಾಮಿಗೆ ಬಂದಿರತಕ್ಕಂತಹ ಮೇನ್ ಪಾಯಿಂಟ್ ಇಲ್ಲಿ ಅದ. ಸೊ ಏನು ಅಂತಂದರೆ ಇಲ್ಲಿ ಮಧುರೈ ಪಾಂಡ್ಯರ ಮೇಲೆ ದಾಳಿಯನ್ನು ಕೈಗೊಂಡ. ಯಾವ ಕಾರಣದಿಂದ? ಸೊ ಆ ಮಧುರೈ ಪಾಂಡ್ಯನ ಹೆಸರದೆ ಏನು ಅಂದರೆ ರಾಜಸಿಂಹ ಮಾರವರ್ಮ ಅಂತ ಅವನ ಹೆಸರು. ಕಾರಣ ಒಂದು, ಪಾಂಡ್ಯರ ಕಿರೀಟದ ಮೇಲೆ ಕಣ್ಣಿತ್ತು. ಸೊ ಎರಡನೇದು ಏನು ಅಂತಂದರೆ, ಸೊ ಪಾಂಡ್ಯರ ಮುದ್ರೆಯ ಮೇಲೆ ಕಣ್ಣಿತ್ತು. ಮುದ್ದೆಲ್ಲ, ಮುದ್ರೆಯ ಮೇಲೆ ಕಣ್ಣಿತ್ತು. ಸೊ ಹೀಗಾಗಿ ಮಧುರೈ ಪಾಂಡ್ಯರ ಮೇಲೆ, ಇಟ್ ಮೀನ್ಸ್ ರಾಜಸಿಂಹ ಮಾರವರ್ಮನ ಮೇಲೆ ದಾಳಿ ಕೈಗೊಂಡು ಆತನನ್ನು ಸೋಲಿಸಿ ಶ್ರೀಲಂಕಾಕ್ಕೆ ಓಡಿಸಿದ. ಎಲ್ಲಿಗ್ರಿ? ಯಾರು ಓಡಿಯೋದ್ರು? ರಾಜ ಮಾರಸಿಂಹ ಎಲ್ಲಿಗೆ ಓಡಿಯೋದ? ಶ್ರೀಲಂಕಾಕ್ಕೆ ಓಡಿಯೋದ. ಇಲ್ಲೇ ಸೋತಿರ್ತಕ್ಕಂತಹ ರಾಜಸಿಂಹ ಮಾರವರ್ಮ ಶ್ರೀಲಂಕಾದಲ್ಲ ತಾನೆ. ಸೊ ಈತ ಗೆದ್ದುಕೊಂಡ ಕದನ ಯಾವುದಾಗಿರ್ತದೆ? ಮಧುರೈ ಆಗಿರ್ತದೆ. ಹೀಗಾಗಿ ಇವಂಗ ಬಿರುದದೆ ಮಧುರೈ ಕೊಂಡ ಅಥವಾ ಗೊಂಡ ಅಂತ ಕರೀತಾರೆ. ಯಾರಿಗೆ? 1ನೇ ಪರಾಂತಕ ಚೋಳನಿಗೆ ಬಿರುದುಗಳನ್ನು ಇಲ್ಲಿ ಬರಿತೀನಿ ನೋಡ್ರಿ. ಸೊ 1ನೇ ಬಿರುದು ಏನಾಗಿದೆ ಈಗ? ಸೊ 1ನೇಯ ಬಿರುದು ಮಧುರೈ ಕೊಂಡ. ಮಧುರೈ ಕೊಂಡ ಅಥವಾ ಗ್ವಾಂಡ ಅಂತಲೂ ಕರೀತಾರೆ. ಮಧುರೈ ಗೊಂಡ ಅಂತ ಕತಪಗಳಿಗೆ ಗದಬಗಳು ಸೇರ್ತವೆ ಇಲ್ಲಿ. ಓಕೆ, ಇವಾಗ ಎಲ್ಲಿ ಹೋಗ್ಯಾನ ಅವನು? ಶ್ರೀಲಂಕಾಕ್ಕೆ ಹೋಗ್ಯಾನ. ಶ್ರೀಲಂಕಾಕ್ಕೆ ಹೋಗಿ ಒಂದು ತನ್ನ ಜಂಟಿ ಸೈನ್ಯವನ್ನು ಮಾಡ್ಕೊಳ್ತಾನೆ. ಸೊ ಅಲ್ಲಿರ್ತಕ್ಕಂಥ ರಾಜ ಅಥವಾ ಸೈನಿಕರ ಸಹಾಯವನ್ನು ಪಡ್ಕೊಂಡು ಏನು ಮಾಡಿದ ಅಂತಂದರೆ 1ನೇ ಪರಾಂತಕ ಚೋಳನ ಮೇಲೆ ದಾಳಿಗಳನ್ನು ಕೈಗೊಂಡ. ಸೊ ಎಸ್, ನೆನಪಿರಲಿ. ಸೊ 918ರಲ್ಲಿ ವೆಲ್ಲಲೂರು ಕದನ ಅಂತ ಆಗ್ತದೆ. ಯಾವ ಕದನ? ವೆಲ್ಲಲೂರು ಕದನ ಅಂತ ಸ್ಥಳ ಅದು. ವೆಲ್ಲಲೂರು ಅನ್ನೋ ಸ್ಥಳ. ಇಲ್ಲಿ ಶ್ರೀಲಂಕಾದ ಸೈನ್ಯ ಮತ್ತು ರಾಜಸಿಂಹ ಮಾರವರ್ಮ ಇಬ್ಬರು ಏನಾಗ್ತಾರೆ ಅಂದರೆ ಸೋತು ಹೋಗ್ತಾರೆ. ಹೀಗಾಗಿ 1ನೇ ಪರಾಂತಕ ಚೋಳನಿಗೆ ಮತ್ತೊಂದು ಬಿರುದು ಬರ್ತದೆ, ವೆಲ್ಲಂಗೊಂಡ. ಯಾವ ಗೊಂಡ್ರಿ? ವೆಲ್ಲಂಗೊಂಡ ಅಥವಾ ಕೊಂಡ ಅಂತ ಕರೀತಾರೆ. ಸೊ 1ನೇ ಬಿರುದು ಕಾರಣ ಮಧುರೈ ಪಾಂಡ್ಯರನ್ನು ಸೋಲಿಸಿದ್ದಕ್ಕಾಗಿ ಮಧುರೈಗೊಂಡ.
ವೆಲ್ಲಂಕೊಂಡ, ವೆಲ್ಲಲೂರು ಕದನದಲ್ಲಿ ಗೆದ್ದ ಕಾರಣಕ್ಕೆ ವೆಲ್ಲಂಗೊಂಡನಾದ. ಸೊ ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ ಸೊ ಇಲ್ಲಿದೆ ನೋಡ್ರಿ, ಇದನ್ನು ತಕ್ಕೋಲಂ ಕದನ ಅಂತ ಕರೀತಾರೆ. ಸೊ 949ನೇ ವರ್ಷ. ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇಲ್ಲಿ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಯಾರಿವ? ರಾಷ್ಟ್ರಕೂಟರ ಮೂರನೇ ಕೃಷ್ಣನೊಂದಿಗೆ 1ನೇ ಪರಾಂತಕ ಚೋಳ ಏನು ಮಾಡ್ತಾನೆ ಅಂತಂದರೆ ಯುದ್ಧವನ್ನು ಕೈಗೊಳ್ತಾನೆ. ಆ ಯುದ್ಧ ಯಾವುದು ಅಂದರೆ ತಕ್ಕೋಲಂ ಕದನ ಅಥವಾ ತೆಕ್ಕೋಲಂ ಕದನ ಅಂತ ಕೂಡ ಕರೀತಾರೆ. ಎಲ್ಲವೂ ಲಮ್ ಅಂತಾನೆ ಬರ್ತವೆ ಇವು, ತಮಿಳು ಸಂಸ್ಕೃತಿ ಈಗಿದು. ಓಕೆ, ಇಲ್ಲಿ ತಕ್ಕೋಲಂ ಕಾಳಗದಲ್ಲಿ 1ನೇ ಪರಾಂತಕ ಚೋಳ ಗೆದ್ದ. ಬಟ್ ಇಲ್ಲಿ ಒಂದು ಘಾಷಿ ಆಗ್ತದೆ. ಈ ತೆಕ್ಕೋಲಂ ಕದನದ ಸಂದರ್ಭದಲ್ಲಿ 1ನೇ ಪರಾಂತಕ ಚೋಳನ ಮಗ ರಾಜಾದಿತ್ಯ ಅಂತಿದ್ದ. ಯಾದಿತ್ಯ ರೀ? ಯಾದಿತ್ಯ, ರಾಜಾದಿತ್ಯ ಏನಾಗ್ತಾನೆ ಅಂದರೆ ಸತ್ತು ಹೋಗ್ತಾನೆ. ಎಸ್, ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ. 1ನೇದ್ದು ಮದುರೈ ಮೇಲೆ ದಾಳಿ ಮಾಡಿ ರಾಜ ಮಾರಸಿಂಹನನ್ನು ಸೋಲಿಸಿ ಮದುರೈ ಕೊಂಡಂತ ಬಿರುದು ಪಡೆದಾನೆ. ಸೊ 2ನೇದಾಗಿ ವೆಲ್ಲಲೂರು ಕದನ ಆಗ್ಯದ. ಅದು ಕೂಡ ರಾಜ ಮಾರಸಿಂಹ ಮತ್ತು ಶ್ರೀಲಂಕಾದ ಜಂಟಿ ಸೈನ್ಯ ಅಂತ ಹೇಳ್ತಾರೆ. ಸೊ ಅಲ್ಲಿ ಗೆದ್ದು ವೆಲ್ಲಂಗೊಂಡ ಅಂತ ಬಿರುದು ಪಡೆದಿದ್ದ. ಸೊ ಹಾಗೆ ಇಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣನ ಸೋಲಿಸಿದ, ತಕ್ಕೋಲಂ ಕದನ ಗೆದ್ದ. ಬಟ್ ಏನಾಯಿತು ಅಂತಂದರೆ ಇವನ ಮಗ, ಇಟ್ ಮೀನ್ಸ್ 1ನೇ ಪರಾಂತಕನ ಮಗ ರಾಜಾದಿತ್ಯನ ಸಾವಾಗ್ತದೆ. ಓಕೆ, ಸೊ ಹಾಗೆ ಇಲ್ಲೊಂದು ಶಾಸನವನ್ನು ಕೊಟ್ಟಿದ್ದೀನಿ ನಾನು, ಉತ್ತರ ಮೇರೂರು ಶಾಸನ ಅಂತ ಕೊಟ್ಟಿದ್ದೀನಿ. ಯಾವ ಶಾಸನ ರೀ? ಉತ್ತರ ಮೇರೂರು ಶಾಸನ. ಸೊ ಇವನು ಬ್ಲರ್ ಮಾಡ್ತೇನೆ, ತೆಗೆದುಬಿಡ್ತೇನೆ. ಓಕೆ, ಸೊ ಎಷ್ಟು ಮಹತ್ವ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಉತ್ತರ ಮೇರೂರು ಶಾಸನ ಹೊರಡಿಸಿದವರು ಯಾರು ಅಂದರೆ 1ನೇ ಪರಾಂತಕ ಚೋಳ. ಸೊ ಈ ಉತ್ತರ ಮೇರೂರು ಶಾಸನ ಏನು ಒಳಗೊಂಡಿದೆ ಅಂದ್ರೆ KS ಎಕ್ಸಾಮಿಗೆ ಬಂದಿದೆ. ಸೊ ಏನು ಅಂತಂದರೆ ಇದು ಸ್ಥಾನಿಕ ಆಡಳಿತವನ್ನು ಅಥವಾ ಸ್ಥಾನಿಕ ಆಡಳಿತದ ಬಗ್ಗೆ ಚೋಳರ ಸ್ಥಾನಿಕ ಅಂದ್ರೆ ಸ್ಥಳೀಯ ಅಂತ ಅಂದಂಗ. ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ ತಿಳಿಸುತ್ತದೆ. ಇದು ಒಂದು ಕ್ಲಿಯರ್. ಸೊ 2ನೇದ್ದು ಇದೇ ಉತ್ತರ ಮೇರೂರು ಶಾಸನ ಹೇಳ್ತದೆ, ಚಿದಂಬರಂ ಅಂತೂ ಒಂದು ದೇಗುಲ ಅದೇ, ಚಿದಂಬರಂ ದೇವಸ್ಥಾನ ಅಂತದೆ ತಂಜಾವೂರು. ಚಿದಂಬರಂ ದೇವಾಲಯಕ್ಕೆ ಚಿನ್ನ ಬಾಗಿಲ ಐತಿ, ಅಲ್ಲೇ ಅದ್ರ ಬಾಗಿಲದೆ ಚಿನ್ನದ ತಗಡಿನ ಹೊದಿಕೆ ಅಥವಾ ಲೇಪನ ಅಂತ ಕರೀತಾರೆ. ಹೊದಿಕೆ ಹಾಕಿಸಿದ. ಎಸ್, ಒನ್ಸ್ ಅಗೇನ್ ನಮ್ಗೆ ಈ ಉತ್ತರ ಮೇರೂರು ಶಾಸನ ಯಾಕೆ ಮಹತ್ವ ಪಡೀತದ ಅಂತಂದ್ರೆ 2 ದೃಷ್ಟಿಯಿಂದ. ಸೊ ಒಂದು KS ಪರ್ಪಸ, 1ನೇ ಪರಾಂತಕ ಚೋಳ ಏನು ಮಾಡಿದ ಅಂದರೆ ಆ ಶಾಸನದಲ್ಲಿ ಚೋಳರ ಸ್ಥಳೀಯ ಆಡಳಿತ ಅಥವಾ ಸ್ಥಾನಿಕ ಆಡಳಿತದ ಬಗ್ಗೆ ವಿವರಿಸಿದ್ದಾನೆ. ಸೊ 2ನೇದಾಗಿ ಚಿದಂಬರಂ ದೇವಾಲಯ ಅಂತಿತ್ತು, ಆ ದೇವಾಲಯದ ಮುಖ್ಯ ಬಾಗಿಲಿಗೆ ಚಿನ್ನದ ತಗಡಿನ ಹೊದಿಕೆಯನ್ನು ಹಾಕಿಸಿದ ಅಂತ. ಓಕೆ, ಬರ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಸೊ ಒನ್ಸ್ ಅಗೇನ್ ಪರಾಂತಕ ಚೋಳನ ಬಗ್ಗೆ ಒಂದು ಮದುರೈ ಮೇಲೆ ದಾಳಿ, ವೆಲ್ಲೂರು ಮೇಲೆ ದಾಳಿ, ಸೊ ಮತ್ತೊಂದು ರಾಷ್ಟ್ರಕೂಟರ ಮೇಲೆ ದಾಳಿ. ಆತನ ಪ್ರಮುಖ ಶಾಸನ ಅವನೇ ಹೊರಡಿಸಿರ್ತಕ್ಕಂಥದ್ದು ಉತ್ತರ ಮೇರೂರು ಶಾಸನ ಅಂತ ಇರ್ತದೆ. ಸೊ ಇಷ್ಟು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡಿತವೆ. ಸೊ ಈತನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದರೆ ಸೊ 1ನೇ ರಾಜರಾಜ ಚೋಳ. ಸೊ ಪ್ರಾರಂಭದಲ್ಲಿ ಏನು ಎಕ್ಸಾಮ್ ಪರ್ಪಸ್ ಹೈಲೈಟ್ ಐತೆಲ್ಲ ಆ ಎಲ್ಲ ಹೈಲೈಟನ್ನು ಹೇಳಿಬಿಟ್ಟೆ ನಾನು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ಈ ಜರ್ನಿ ಏನಂದರೆ ಪ್ರತಿಯೊಬ್ಬ ರಾಜನ ಹಿಂದೆ ಕೆಲವಷ್ಟು ದಾಳಿಗಳಾಗಿರ್ತವೆ, ಕೆಲವಷ್ಟು ಏನಂದರೆ ಆಡಳಿತದ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಕಾರ್ಯಗಳಾಗಿರ್ತವೆ, ಸಾಂಸ್ಕೃತಿಕ ಕಾರ್ಯಗಳಾಗಿರ್ತವೆ. ಸೊ ಆ ದೃಷ್ಟಿಯಿಂದ ಈತ ಇಂಪಾರ್ಟೆಂಟ್ ಆಗ್ತಾನೆ. ದಕ್ಷಿಣ ಭಾರತದ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಈ ಹೆಸರು ಬಂದದೆ. ಸೊ ಹಾಗೆ ಇಲ್ಲಿ ಈತನ ದಾಳಿ ಪಾಂಡ್ಯರ ಮತ್ತು ಚೇರರ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ಓಕೆ, ಸೊ ಪಾಂಡ್ಯರ ಮೇಲೆ ದಾಳಿ ಕೈಗೊಂಡನ, ಚೇರರ ಮೇಲೆ ದಾಳಿ ಕೈಗೊಂಡನ. ಸೊ ಇಲ್ಲಿದೆ ನೋಡ್ರಿ, ಶ್ರೀಲಂಕಾದ ಮೇಲೆ ದಾಳಿ. ಎಲ್ಲಿದಾಳ್ರಿ?
ಸೊ ಶ್ರೀಲಂಕಾದ ಮೇಲೆ ದಾಳಿ ಅಂದಾಗ 5ನೇ ಮಹೇಂದ್ರ ವರ್ಮ ಅಂತ ಬರ್ತಾನೆ. ಮಹೇಂದ್ರ ಸಿಂಗ್ ಧೋನಿ ಅಲ್ಲ. ಎಷ್ಟನೇ ಮಹೇಂದ್ರ ವರ್ಮ? 5ನೇ ಮಹೇಂದ್ರ ವರ್ಮನ ಮೇಲೆ ದಾಳಿ ಕೈಗೊಂಡ. ಸೊ ಇಲ್ಲಿ ಈ ದಾಳಿಯಲ್ಲಿ ಶ್ರೀಲಂಕಾದ ಈ 5ನೇ ಮಹೇಂದ್ರ ವರ್ಮ ಸೋತ. ಹಾಗೆ ಈತನ ಸಾಮಂತನಾದ. ಏನಾದ? ಸಾಮಂತನಾದ. ಸತ್ತಿಲ್ಲ, ಕೊಲೆ ಮಾಡಿಲ್ಲ. ಸಾಮಂತನಾಗ್ಯಾನಂದ್ರೆ ಆತನಿಂದ ಕಪ್ಪ ಕಾಣಿಕೆಯನ್ನು ಪಡಿತಾನೆ ಅಂತ ಅರ್ಥ. ಸೊ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿದೆ ನೋಡ್ರಿ. ಸೊ ಏನು ಅಂತಂದರೆ, ಸೊ ನಾವೇನು ಈಗ ನೋಡ್ತೀವಲ್ಲ ನಮ್ಮ ಭಾರತದ ನಕ್ಷೆಯಲ್ಲಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಅವರೆಲ್ಲರೂ ಏನು ಮಾಡತ್ತಿದ್ರು? ಇಲ್ಲಿವರೆಗೂ ಹಿಂಗೆ ಆಡಳಿತ ಮಾಡತ್ತಿದ್ರು. ಸೊ ಮತ ಬರ್ತಾನೆ ಈಗ ಅವ ಹಿಂಗೆ ದಾಳಿ ಮಾಡ್ತಾನೆ ಭಾರತದ ಗಡಿಯಾಚೆಗೆ. ಈಗಾಗಲೇ ದಾಳಿಗಳು ನಡೆದಿದ್ದವು ಯಾವ ಕಡೆಗೆ ಅಂತಂದ್ರೆ ಈ ದಿಕ್ಕಿಗೆ ನಡೆದಿದ್ದು, ಈ ಕಡೆಗೆ ನಡೆದಿರಲಿಲ್ಲ. ಸೊ ಅದಕ್ಕೆ ನೆನ್ಪಿಟ್ಕೊಳ್ರಿ, ನಮ್ಗೆ 1ನೇ ರಾಜರಾಜ ಚೋಳ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ಗೆದ್ದುಕೊಂಡಿದ್ದ. ಪ್ರಶ್ನೆ ಕೇಳ್ಬೋದು, ಸರ್ ಇಲ್ಲಿ ಯಾರು ರಾಜ ಇದ್ರು ಅಂತೇಳಿ. ತಲೆ ಕೆಡಿಸ್ಕೊಬೇಡ್ರಿ ತಮ್ಮೆಗಳ, ಕೈ ಬಿಡ್ರಿ ಅದನ್ನು. ಓಕೆ, ಎಸ್. ಹಾಗೆ ಈತನಿಗೆ ಸಂಬಂಧಪಟ್ಟಂಥ ಇನ್ನೂ ಕೆಲವಷ್ಟು ಪಾಯಿಂಟ್ಗಳದ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಸೊ ಇವು KS ದೃಷ್ಟಿಯಿಂದ ಆಗಿರ್ಬೋದು, PSI ದೃಷ್ಟಿಯಿಂದ ಆಗಿರ್ಬೋದು, ಇಲ್ಲ ಸಿವಿಲ್ ಪೊಲೀಸ್ ಆಗಿರ್ಬೋದು, ಅಲ್ಲಿ ಮಹತ್ವವನ್ನು ಪಡಿತದೆ. ಮೊದಲನೇದಾಗಿ ಕ್ರಿಸ್ತಶಕ 1000ನೇ ವರ್ಷ ಅಂತ ಕೊಟ್ಟದೆ. ಅಟ್ ದ ಫಸ್ಟ್ ಟೈಮ್ ದಕ್ಷಿಣ ಭಾರತದ ಕಡೆಗೆ ಅಂದಾಗ ಭೂಮಾಪನ ಕಾರ್ಯ ಕೈಗೊಂಡ. ಯಾವ ಕಾರ್ಯ? ಭೂಮಾಪನ ಕಾರ್ಯ ಕೈಗೊಂಡ. ಎಸ್, ಇದೆ ಈಗ ಮೇನ್ ನೋಟ್ ನಮಗೆ. ಇಲ್ಲಿಯವರೆಗೂ ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ಯಾವುದೇ ರಾಜನಾಗಿರಲಿ ಅರಸನಾಗಿರಲಿ ಏನು ಮಾಡಿರಲಿಲ್ಲ ಅಂತಂದರೆ ಯಾವ ಕಾರ್ಯ ಕೈಗೊಂಡಿರಲಿಲ್ಲ? ಭೂಮಾಪನ ಕಾರ್ಯ ಕೈಗೊಂಡಿದ್ದಿಲ್ಲ. ಸೊ ಅಟ್ ದ ಫಸ್ಟ್ ಟೈಮ್ ಭೂಮಾಪನ ಕಾರ್ಯವನ್ನು ಕೈಗೊಂಡವ 1ನೇ ರಾಜರಾಜ ಚೋಳ. ಓಕೆ, ಇನ್ನು ಹಾಗೆ ಇಲ್ಲಿ ಇನ್ನೊಂದು ಇಸ್ವಿ ಕೊಟ್ಟದ, ಕ್ರಿಸ್ತಶಕ 1009 ಅಂತೇಳಿ. ಸೊ ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ ತಂಜಾವೂರಿನ್ಯಾಗ. ಯಾವ ಊರಿನ್ಯಾಗ? ತಂಜಾವೂರಲ್ಲಿ. ಯಾಕಂದ್ರೆ ಇದು ಅವರ ರಾಜಧಾನಿಯಾಗಿತ್ತು. ತಂಜಾವೂರಿನೊಳಗೆ ಬೃಹದೀಶ್ವರ ದೇವಾಲಯ ಅಂತ ಆಗ್ತದೆ. ಯಾವುದ್ರಿ? ಬೃಹದೀಶ್ವರ ಅಥವಾ ರಾಜೇಶ್ವರಿ ಎಂಬ ದೇಗುಲವನ್ನು ನಿರ್ಮಿಸಿದ. ಇದು ಭಾರತದ ಅತಿ ದೊಡ್ಡ ದೇವಾಲಯ ಅಂತ ಆ ಹೊತ್ತಿಗೆ ಹೆಸರು ಪಡೀತು. ಸೊ ಹಾಗೆ ಇಷ್ಟಕ್ಕೆ ಸುಮ್ಮಾಗಲಿಲ್ಲವ. ಸೊ ಇಲ್ಲೇ ಒಂದು ಬೃಹದಾಕಾರದ ಭಾರತದಲ್ಲಿ ಅತೀ ದೊಡ್ಡ ಒಂದು ನಂದಿ ವಿಗ್ರಹವನ್ನು, ಯಾವ ವಿಗ್ರಹ ರೀ? ನಂದಿ ವಿಗ್ರಹವನ್ನು ಸ್ಥಾಪಿಸಿದ. ಇವನ ಪ್ರಮುಖ ಕಾರ್ಯಗಳು ನೋಡ್ರಿ. ಒಂದು ಭೂಮಾಪನ ಕಾರ್ಯ ಮಾಡಿರ್ತಕ್ಕಂಥದ್ದು. ಸೊ ತಂಜಾವೂರಿನೊಳಗೆ ಬೃಹದೀಶ್ವರ ಅಥವಾ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಏನು ಮಾಡಿರ್ತಕ್ಕಂಥದ್ದು? ದೇವಾಲಯ ಕಟ್ಟಿರ್ತಕ್ಕಂಥದ್ದು ಆ ಹೆಸರಿನ ಮೇಲೆ. ಹಾಗೆ ಅಲ್ಲಿ ಒಂದು ನಂದಿ ವಿಗ್ರಹವನ್ನು ಕೂಡ ಸ್ಥಾಪಿಸಿದ ಅಂತ ಅರ್ಥ ಆಗ್ತದೆ. ಓಕೆ, ಇನ್ನು ಇವನ್ ಕೆಲವಷ್ಟು ಬಿರುದುಗಳದಾವೆ. ಸೊ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ, ಇಲ್ಲಿಂದ ಬಿರುದುಗಳನ್ನು ಕೊಡ್ತೀನಿ. ಎಲ್ಲರಿಗೂ ಇದೊಂದು ಇರ್ತದೆ ನೋಡ್ರಿ, ಚೋಳ ಮಾರ್ತಾಂಡ ಅಂತ ಇರ್ತದೆ, ಅವ್ರು ಇಟ್ಕೊಂಡಾರ. ಸೊ ಇಲ್ಲಿ ಇವಂಗ ಕೇರಳಾಂತಕ ಅಂತ ಕರೆದ್ರು. ಯಾಕೆ ಅಂತಂದ್ರೆ ಹೇಳಿದೆ ನಾನು, ಹಿಂಗೆ ಇವ ದಾಳಿ ಕೈಗೊಂಡಿದ್ದು ನೋಡ್ರಿ ಅಂತೇಳಿ ಲಕ್ಷದ್ವೀಪ ಮಾಲ್ಡೀವ್ಸ್ವರೆಗೂ. ಹಾಗೆ ಇನ್ನು ಸಿಂಹಳ ಅಂತಕ ಶ್ರೀಲಂಕಾದ ಮ್ಯಾಗ ಕೂಡ ಏನು ಮಾಡಿದ್ದ ಅಂದರೆ ದಾಳಿ ಕೈಗೊಂಡಿದ್ದ. ಇನ್ನು ಜಯಂಗೊಂಡ ಅಂತ ಕರೀತಾರೆ. ಜಯವನ ಗಂಡ ಅಲ್ಲ, ಜಯಂಗೊಂಡ. ಓಕೆ, ಸೊ ಗೆದ್ಕೊಂತ ಬಂದಿದ್ದಾನೆ. ಇಲ್ಲಿ ವಿಶೇಷವಾಗಿ ಒಂದು ಬಂದದ ಚೋಳ ಮಾರ್ತಾಂಡ ಅಂತ ಬಂದಿದೆ. ಓಕೆ, ಇನ್ನೂ ಸಾಕಷ್ಟು ವಿಷಯಗಳದಾವೆ. ಹಾಗೆ ಈತನ ನಂತರ ಅಧಿಕಾರಕ್ಕೆ ಬಂದವರು ಯಾರು? ಎಸ್, 1ನೇ ರಾಜೇಂದ್ರ ಚೋಳ. ಎಸ್, ಸೊ ಇವನ ಆಡಳಿತದ ಕಾಲಾವಧಿ ಇಂಪಾರ್ಟೆಂಟ್ ಇದ್ದವನ್ನ ಕಾಲಾವಧಿ ಹೇಳಿರ್ತೀನಿ. ಸೊ ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, 1018ನೇ ವರ್ಷ ಶ್ರೀಲಂಕಾದ ಮೇಲೆ ದಾಳಿ ಕೈಗೊಂಡಿದ್ದು. ಹಾಗೆ ಇಲ್ಲಿ ಹೈಲೈಟ್ ಹೇಳ್ತೀನಿ, ನಂತರ ವಿಷಯಕ್ಕೆ ಹೋಗೋಣ. ಉತ್ತರದ ಗಂಗಾ ನದಿಯ ಮೇಲೆ ದಾಳಿ ಕೈಗೊಂಡಿದ್ದು, ಜಾವಾ ಸುಮಾತ್ರದ ಮೇಲೆ ದಾಳಿ ಕೈಗೊಂಡಿದ್ದು, ಒಂದು NRI ಅಂತಕ್ಕಂಥ ಪ್ರೌಢ ವಿದ್ಯಾಸಂಸ್ಥೆ ತೆಗೆದಿದ್ದು. ಈತನಿಗಿರೋ ಬಿರುದುಗಳು. ಸೊ ಎಸ್, ಎಕ್ಸಾಮಿಗೆ ಬಂದಿರೋ ಬಿರುದು ಯಾವುದಾಗಿರ್ತದೆ? ಗಂಗೈಕೊಂಡ ಚೋಳ ಅಂತಾಗಿರ್ತದೆ. ಎಸ್, ಇಲ್ಲಿ ಮೊದಲೇದಾಗಿ ಮಹಿಪಾಲ ರಾಜ ಯಾರೇ? ಶ್ರೀಲಂಕಾ ರಾಜ ಮಹಿಪಾಲ. ಸೊ ಸಾರಿ, ಉತ್ತರದ ಕಡೆಗೆ ಬರ್ತದೆ. ಈ ಶ್ರೀಲಂಕಾ ಮತ್ತೆ ಅಲ್ಲಿದ್ದವನು ಯಾರು ಅಂದರೆ 5ನೇ ಮಹೇಂದ್ರ ವರ್ಮ.
ಸೊ ಕಾನ್ಸೆಪ್ಟ್ ಕ್ಲಿಯರ್. ಇವ ಸೋತಾನ, ಮುಗಿತಲ್ಲಿಗೆ, ಅದನ್ನು ತಲೆಗೆ ಇಟ್ಕೋಬೇಡ್ರಿ. ಇಲ್ಲೇ ಅದ ನೋಡ್ರಿ ಇಂಪಾರ್ಟೆಂಟ್. ಸೊ ಉತ್ತರದೊಳಗೆ ಒಬ್ಬ ಅರಸ ಇದ್ದ. ಇವಂಗ ಇಲ್ಲೇ ಗಂಗಾ ನದಿ ತೀರ ಅಂತ ಹೇಳ್ತಾರೆ. ಯಾವ ನದಿ ತೀರ? ಗಂಗಾ ನದಿ ತೀರದ ಅರಸ ಅಂತ ಹೇಳ್ತಾರೆ. ಸೊ ಮ್ಯಾಪ್ ನೋಡೋಣ. ಎಸ್, ಸೊ ಸಂಕ್ಷಿಪ್ತವಾಗಿರಲಿ. ಇಲ್ಲಿ ನೋಡ್ರಿ, ಸೊ ಈ ಭಾಗಕ್ಕೆ ಬರಬೇಕು ಈಗ ಅವನು. ಸೊ ಎಲ್ಲಿಂದ ಬರಬೇಕು? ಹಿಂಗೆ ಬರಬೇಕು. ಎಸ್, ಗಂಗಾ ನದಿ ತೀರದಲ್ಲಿದ್ದ ರಸ ಮಹಿಪಾಲ ಅಂತ. ಸೊ ಆ ಮಹಿಪಾಲನ ಮೇಲೆ 1ನೇ ರಾಜೇಂದ್ರ ಚೋಳ ದಾಳಿಯನ್ನು ಕೈಗೊಂಡಿದ್ದಾನೆ. ಸೊ ಆ ಮಹಿಪಾಲನನ್ನು ಸೋಲಿಸಿದ್ದಾನೆ. ಬಟ್ ಇಲ್ಲಿಂದ ಬರಬೇಕು ಅಂತಂದ್ರೆ ಯಾವ ನದಿ ತೀರದಾಗದನ್ರಿ ಅವ? ಎಸ್, ಗಂಗಾ ನದಿ ತೀರದಾಗಿದ್ದ. ಹೌದು, ಈ ಕಾರಣಕ್ಕೆ ಅವನು ಗೊತ್ತದೆ ಗಂಗೆ ಪವಿತ್ರಳು, ಗಂಗಾ ನದಿಯ ನೀರು ಬಹಳ ಪವಿತ್ರ ಐತಿ ಅಂತ ಗೊತ್ತದೆ. ಸೊ ಉತ್ತರದ ಕಡೆಗೆ ದಾಳಿ ಕೈಗೊಂಡ ಇವನ ಮೊದಲನೇದವ ಚೋಳ ಅರಸರಲ್ಲಿ. ಓಕೆ, ಸೊ ಈಗ ದಾಳಿ ಕೈಗೊಂಡನ ಗಂಗಾ ನದಿ ತೀರದ ಮೇಲೆ ಗೆದ್ದಾಣು. ಇನ್ನೇನದ? ಅಲ್ಲಿರುವಂತಹ ಪವಿತ್ರ ಜಲವನ್ನು ತೊಗೊಂಡು ಎಲ್ಲಿಗೆ ಬರಬೇಕು? ಎಸ್, ಚೋಳ ಸಾಮ್ರಾಜ್ಯಕ್ಕೆ ಬರಬೇಕು. ಓಕೆ, ಸೊ ಒನ್ಸ್ ಅಗೇನ್ ನೋಡ್ರಿ, ಮಹಿಪಾಲನ ಮೇಲೆ ದಾಳಿ ಕೈಗೊಂಡು ಆತನನ್ನು ಸೋಲಿಸಿ ಗಂಗಾ ನದಿಯ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಬಂದ ಕಾರಣಕ್ಕೆ ಆತನಿಗೆ ಬಂದ ಬಿರುದೇ ಎಸ್, ಗಂಗೈಕೊಂಡ ಚೋಳ ಎಂಬ ಬಿರುದು. ಅಷ್ಟಕ್ಕೆ ಮುಗಿಲಿಲ್ಲ ಕೈಯವ, ಇನ್ನೂ ಕರೆ ಮಾಡ್ಯಾನವ. ಏನು ಅಂತಂದ್ರೆ ಆ ನೀರು ತೊಗೊಂಡು ಬಂದನ. ಹೌದು, ಸೊ ಎಸ್, ಒಂದು ಚೋಳಪುರ ಅಂತ ನಗರ ಮಾಡಿ ಅಲ್ಲೇ ಒಂದು ಕೆರೆ ನಿರ್ಮಾಣ ಮಾಡಿದ. ಅದಕ್ಕೆ ಚೋಳಪುರ ಕೆರೆ ಅಂತ ಕರೀತಾರೆ, ಚೋಳ ಕೆರೆ ಅಂತ ಕರೀತಾರೆ. ಓಕೆ, ಆ ಕೆರೆಯ ನೀರು ಯಾವುದಾಗಿರ್ತದೆ ಹಂಗಂದ್ರೆ? ಎಸ್, ಅದೇ ಗಂಗಾಜಲ. ಓಕೆ, ಸೊ ಇಲ್ಲಿ ನೋಡ್ರಿ, ಒನ್ಸ್ ಅಗೇನ್ ಇವ ಚೋಳಪುರ ಅಂತ ಒಂದು ನಗರ ನಿರ್ಮಾಣ ಮಾಡ್ಯಾನ, ಒಂದು ಚೋಳ ಕೆರೆ ಅಂತ ಒಂದು ಕೆರೆಯನ್ನು ನಿರ್ಮಿಸನ. ಸೊ ಇದರೊಂದಿಗೆ ಇಲ್ಲಿಯವರೆಗೂ ತಂಜಾವೂರು ರಾಜಧಾನಿ ಆಗಿತ್ತು. ಈಗ ಏನಾಗ್ತದೆ? ಚೋಳಪುರ ಎಷ್ಟನೇದಾಯ್ತು? ಇದು 4th ಆಯ್ತು ಇದು. ಓಕೆ, ಸೊ ಒನ್ಸ್ ಅಗೇನ್ 1ನೇ ರಾಜೇಂದ್ರ ಚೋಳ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ 5ನೇ ಮಹೇಂದ್ರ ವರ್ಮನನ್ನು ಸೋಲಿಸಿದ. 2ನೇದ್ದು, ಸೊ ಗಂಗಾ ನದಿ ತೀರದ ಅರಸನಾಗಿರ್ತಕ್ಕಂಥ ಮಹಿಪಾಲನನ್ನು ಸೋಲಿಸಿ ಅಲ್ಲಿಯ ಪವಿತ್ರವಾದ ಗಂಗಾ ಜಲವನ್ನು ತೊಗೊಂಡು ಬಂದು ಒಂದು ಕೆರೆಯನ್ನು ಕಟ್ಟಿದ. ಅವರಿಗೆ ಹೆಸರನ್ನು ಇಟ್ಟು, ಚೋಳರಲ್ಲ ಅವ್ರು, ಹಿಂಗಾಗಿ ಚೋಳ ಅಂತಲೇ ಇಡ್ತಾರೆ. ಸೊ ಕೆರೆಯನ್ನು ಕಟ್ಟಿದ. ಅದನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಯಾರು ಅಂತಂದರೆ 1ನೇ ರಾಜೇಂದ್ರ ಚೋಳ. ಸೊ ಇನ್ನು ಇಲ್ಲಿ ಜಾವಾ ಸುಮಾತ್ರದ ಅರಸ ಅಂತದೆ. ಜ್ವರ ಸುಮಾತ್ರ ಅಲ್ಲ, ಜಾವಾ ಸುಮಾತ್ರದ ಅರಸ. ಎಸ್, ಅದನ್ನು ಶೈಲೇಂದ್ರ ರಾಜ್ಯ ಅಂತ ಕರೀತಾರೆ. ಶೈಲೇಂದ್ರ ಸಾಮ್ರಾಜ್ಯ ಅಥವಾ ರಾಜ್ಯ ಅಂತ ಕರೀತಾರೆ. ಸೊ ಇಲ್ಲಿದ್ದವ ರಾಜ ಸಂಗ್ರಾಮ್ ಅಂತ ಅವನ ಹೆಸರು. ಓಕೆ, ಸೊ ಜಾವಾ ಸುಮಾತ್ರದ ಮೇಲೆ ದಾಳಿಯನ್ನು ಕೈಗೊಂಡು, ಸೊ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಸೊ ಈ ಕಡೆಗೆ ದಾಳಿ ಮಾಡಿದವ ಬೇರೆ ಅದನ. ಓಕೆ, ಸೊ ಈ ಕಡೆಗೆ ದಾಳಿ ಮಾಡಿದವ ಯಾರದನ? ಈಗ 1ನೇ ರಾಜೇಂದ್ರಗನ ಜಾವಾ ಸುಮಾತ್ರದ ಮೇಲೆ ದಾಳಿಗಳನ್ನು ಕೈಗೊಂಡು ಯಾವ ಸಾಮ್ರಾಜ್ಯ ಅಂದರೆ ಅದು ಶೈಲೇಂದ್ರ ಸಾಮ್ರಾಜ್ಯ. ಅಲ್ಲಿ ರಾಜ ಯಾರಂದ್ರೆ ರಾಜ ಸಂಗ್ರಾಮ್ ಅಂತ ಬರ್ತಾನೆ. ಸೊ ಮುಂದೆ ಉದ್ದಂಗೆ ಹೆಸರದ ಅವಿನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಇರಲಿ. ಸೊ ಆತನನ್ನು ಸೋಲಿಸಿ ಚೋಳ ಸಾಮ್ರಾಜ್ಯವನ್ನು ಮತ್ತಷ್ಟು ಏನು ಮಾಡಿದೆ ಅಂದರೆ ವಿಸ್ತಾರವನ್ನುಗೊಳಿಸಿದವರು ಯಾರು ಅಂತಂದರೆ 1ನೇ ರಾಜೇಂದ್ರ ಚೋಳನಾಗಿರ್ತಾನೆ. ಓಕೆ, ಸೊ ಇನ್ನು ಹಾಗೆ ಇಲ್ಲಿ ಎನ್ನರಾಯಿ ಪ್ರೌಢಶಾಲೆ ಅಂತ ಒಂದು ಪ್ರೌಢಶಾಲೆಯನ್ನು ನಿರ್ಮಾಣ ಮಾಡಿದ. ಸೊ ಎಲ್ಲಿ ಅನ್ನೋದು ಇಂಪಾರ್ಟೆಂಟ್. ಇದನ್ನು ಚೆಂಗಲ್ಪೇಟೆ ಅಂತ ಕರೀತಾರೆ, ತಿರುಮುಡುಕಲ್ ಅಂತ ಕರೀತಾರೆ ಸ್ಥಳ. ಸೊ ಅಲ್ಲಿ ಇಟ್ ಮೀನ್ಸ್ ಶಿಕ್ಷಣಕ್ಕೆ, ಯಾವುದಕ್ಕೆ? ಶಿಕ್ಷಣಕ್ಕೆ ಒತ್ತು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ ಒಂದು. ಸೊ ಇನ್ನು 2ನೇದ್ದು ಇಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಕೈಗೊಂಡಿದ್ದ ಅಂತ ಹೇಳಿದೆ. ಸೊ ದಾಳಿ ಕೈಗೊಂಡು ಬರಬೇಕಾದ್ರೆ ಇಲ್ಲಿ ಒಂದು ಶಿವನ ಮತ್ತು ವಿಷ್ಣುವಿನ, ಯಾವುದ್ರಿ? ಶಿವನ ಮತ್ತು ವಿಷ್ಣುವಿನ ದೇವಾಲಯವನ್ನು ಅಲ್ಲಿ ಶ್ರೀಲಂಕಾದಾಗ ಸ್ಥಾಪನೆ ಮಾಡಿದ. ಸೊ ಹಾಗೆ ಇಲ್ಲಿ ಈ ಚೋಳಪುರ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಶಿವ ದೇವಾಲಯವನ್ನು, ಯಾವ ಪುರ ರೀ? ಶಿವ ದೇವಾಲಯವನ್ನು ನಿರ್ಮಿಸಿದ. ನಾ ಹೇಳಕತ್ತಿರೋ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ನಾ. ಏನು ಅಂತಂದರೆ, ಚೋಳರು ವೈಷ್ಣವರು ಶೈವರು ಅನ್ನೋ ಪ್ರಶ್ನೆ. ಎಸ್ ನೋಡ್ರಿ, ಇವ
ವಿಷ್ಣು ದೇವಾಲಯವನ್ನು ಕೂಡ ಕಟ್ಟ್ಯಾನು, ಶಿವ ದೇವಾಲಯವನ್ನು ಕೂಡ ಕಟ್ಟಿದ ಅಂತ ಅರ್ಥ. ಓಕೆ, ಸೊ ಹಾಗಾದರೆ ಯಾರು ಏನು ನೆನಪಿರಲಿ. ಸೊ ಚೋಳರು ಅಂತ ಬಂದಾಗ ಅವರು ಶೈವರಾಗಿರ್ತಾರೆ. ಯಾರಾಗಿರ್ತಾರೆ? ಶೈವ. ಅದೇ ಹೆಂಗ್ರಿ ಅಂತಂದ್ರೆ ಮುಂದುವರೋ ವಿಷಯ ಭಾಳ ಚೆನ್ನಾಗಿದೆ, ಅಲ್ಲಿ ಸಿಗ್ತದೆ ಮಾಹಿತಿ. ಸೊ ಎಸ್ ವಿದ್ಯಾರ್ಥಿ ಮಿತ್ರರೇ, ಇವನಿಗಿರ್ತಕ್ಕಂಥ ಬಿರುದು ಇದು ಎಕ್ಸಾಮಿಗೆ ಬಂದದೆ. ಸೊ ಒಂದೇನು ಅಂತಂದರೆ ಆತನಿಗಿರೋ ಬಿರುದು ಗಂಗೈಕೊಂಡ ಅಂತ. ಸೊ ಪಂಡಿತ ಚೋಳ ಅಂತ ಕರೀತಾರೆ ಆತನನ್ನು. ಭಾಳ ಜಾನ್ ಇರಬೇಕು, ಪಂಡಿತನಾಗಿರಬೇಕು. ಮತ್ತೊಂದು ಕೇದಾರಂ ಕೊಂಡ ಅಥವಾ ಕೇದಾರಂ ಅಂತ ಕರೀತಾರೆ. ಕೇದಾರಂ ಕೊಂಡ ಅಂತ ಬಿರುದದೆ ಅವಂಗ. ಸೊ ಇಷ್ಟು ಏನು ಅಂತಂದರೆ ಈ ನಮ್ಗೆ 1ನೇ ರಾಜೇಂದ್ರ ಚೋಳನ ಮೇಲೆ ಇರ್ತಕ್ಕಂಥ ಹೈಲೈಟ್ ವಿಷಯ ಆಗಿರ್ತದೆ. ಓಕೆ, ಸೊ ಇನ್ನು ಹಾಗೆ ಇನ್ನಷ್ಟು ಮುಂದೆ ಹೋಗೋಣ. ಸೊ ವೀರ ರಾಜೇಂದ್ರ ಚೋಳ. ಸೊ ಇವನು ಒಂದೆರಡು ಕಾರ್ಯಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು, ಈತ ವೈದಿಕ ಶಾಲೆ ಅಥವಾ ಕಾಲೇಜ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಏನು ಅಂದರೆ ಆಸ್ಪತ್ರೆಗಳ ನಿರ್ಮಾಣ. ಎಸ್, ಯಾವುದರ ನಿರ್ಮಾಣ ರೀ? ಆಸ್ಪತ್ರೆಗಳ ನಿರ್ಮಾಣ. ಹಾಗೆ ಸೊ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಅವಂಗ ತನ್ನ ಮಗಳು ಕೊಟ್ಟು ಲಗ್ನ ಮಾಡಿದ. ಇಟ್ ಮೀನ್ಸ್ ವೈವಾಹಿಕ ಸಂಬಂಧದ ಮೂಲಕ. ಯಾವುದರ ಮೂಲಕ ರೀ? ವೈವಾಹಿಕ ಸಂಬಂಧದ ಮೂಲಕ ಏನಾಗ್ತದೆ ಅಂತಂದರೆ ಸೊ ಚಾಲುಕ್ಯರೊಂದಿಗೆ ಈತ ಕೈ ಜೋಡಿಸಿದ ಅಂತ ಅರ್ಥ ಆಗ್ತದೆ. ಓಕೆ, ಸೊ ಎಸ್, ಹಾಗೆ ಇನ್ನಷ್ಟು ವಿಷಯಗಳನ್ನು ನೋಡೋಣ. ಎಸ್, ಕುಲೋತ್ತುಂಗ ಚೋಳ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇಲ್ಲಿವರೆಗೆ ನೋಡಿರ್ತಕ್ಕಂಥ ವಿಷಯಗಳನ್ನು ಒನ್ಸ್ ಅಗೇನ್ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ಅದೆ ಅಂತಂದ್ರೆ ಇಲ್ಲಿ ನೋಡ್ರಿ, ಮೂಲ ಪುರುಷ, ಸ್ಥಾಪಕ, ಪುನರುಜ್ಜೀವನ, ಸ್ವತಂತ್ರವಾದವ, ನಿಜವಾದವ ಯಾರು, ಮತ್ತು ಇವರೆಲ್ಲ ಸುಳ್ಳೆ ನೆನ್ಬೇಡ್ರಿ, ಇಲ್ಲ. ಸೊ ದಕ್ಷಿಣ ಭಾರತದೊಳು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದವ ಯಾರು. ಸೊ ಜೊತೆಗೆ 1ನೇ ರಾಜೇಂದ್ರ ಚೋಳನಿಗೆ ಸಂಬಂಧಪಟ್ಟಂಗೆ ಸೊ ಕೆಲವಷ್ಟು ಪಾಯಿಂಟ್ಗಳು. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು ಅಂತಂದರೆ ಇಷ್ಟೆಲ್ಲದರಲ್ಲಿ ಆ ರಾಜಧಾನಿಗಳನ್ನು ನೆನಪಿಟ್ಕೊಳ್ರಿ. ಓಕೆ, ಸೊ ಈಗ ನಾನು ಈ ಕುಲೋತ್ತುಂಗಕ್ಕೆ ಬಂದೀನಿ ಅಂತಂದ್ರೆ ಒಂದು ವಿಷಯ ಏನು ಕ್ಲಿಯರು ಅಂತಂದರೆ ಇಲ್ಲಿಗೆ ಏನಾಗಬೇಕು ಅಂತಂದರೆ ಚೋಳ ಸಾಮ್ರಾಜ್ಯ ಪತನದ ಹಾದಿಯನ್ನು ಹಿಡಿಬೇಕು. ಯಾವ ಹಾದಿಯನ್ನು? ಪತನದ ಹಾದಿ ಹಿಡಿಬೇಕು ಅಂದಂಗೆ. ಓಕೆ, ಈ ಹೊತ್ತಿಗೆ ಏನಾಗ್ತದೆ ಅಂತಂದರೆ ಶ್ರೀಲಂಕಾ, ಇವನ ಆಡಳಿತದ ಹೊತ್ತಿಗೆ ಶ್ರೀಲಂಕಾ ಸ್ವತಂತ್ರವಾಗ್ತದೆ. ಅಂದ್ರೆ ಅಲ್ಲಿ ಇವನ ಆಡಳಿತ ಏನಾಗಿಲ್ಲ ಅಂದರೆ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇವನು ಆ ಕಡೆಗೆ ದಾಳಿಗೆ ಹೋಗಿರಲಿಕ್ಕಿಲ್ಲ. ಹೀಗಾಗಿ ಅವರು ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೊಂಡಾರ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಸೊ ಹೊಯ್ಸಳರ ವಿಷ್ಣುವರ್ಧನ. ಯಾವ ವರ್ಧನ? ವಿಷ್ಣುವರ್ಧನ. ಸೊ ಇವನು ಈ ಕುಲೋತ್ತುಂಗ ಚೋಳನ ಒಬ್ಬ ಪ್ರಾಂತ್ಯಾಧಿಕಾರಿ ಆದಿಯಮ ಅಂತ ಹೆಸರು ಬರ್ತದೆ. ಯಾವ ಯಮ? ಎಸ್, ಆದಿಯಮ ಅಂತ ಹೆಸರು ಬರ್ತದೆ. ಓಕೆ, ಸೊ ಈ ಆದಿಯಮನನ್ನು ಸೋಲಿಸಿ ಸೊ ಇಲ್ಲಿಗೆ ಚೋಳ ಸಾಮ್ರಾಜ್ಯದ ಪತನಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟ. ಸೊ ಹಾಗೆ ಇಲ್ಲೊಂದು ಇಂಪಾರ್ಟೆಂಟ್ ಕಾರ್ಯ ನಡೀತದೆ. ಏನು ಅಂತಂದರೆ ಇಲ್ಲಿ ನೋಡ್ರಿ, ಕುಲೋತ್ತುಂಗ ಚೋಳನ ಟೈಮ್ನಾಗಿದ್ದು ಶ್ರೀಲಂಕಾ ಸ್ವತಂತ್ರಗೊಂಡದ. ಸೊ ಹೊಯ್ಸಳರ ವಿಷ್ಣುವರ್ಧನ ದಾಳಿ ಕೈಗೊಂಡು ಇಟ್ ಮೀನ್ಸ್ ಚೋಳರಿಗೆ ಸೋಲನ್ನು ಉಣಿಸ್ಯಾನೋ. ಸೊ ಇಲ್ಲೇ ಇವನು ಮಾಡಿರ್ತಕ್ಕಂಥದ್ದು ಇದು ಎಕ್ಸಾಮಿಗೆ ಬಂದದೆ. ಏನು ಎಕ್ಸಾಮಿಗೆ ಬಂದದೆ ಅಂತಂದ್ರೆ ಇವನ ಆಸ್ಥಾನದೊಳಗೆ ಇವರೆಲ್ಲ ಸೇವ್ರಿ ಇವರು. ಓಕೆ, ಸೊ ಇವ್ರ ಆಸ್ಥಾನದಾಗಿದ್ದು ವೈಷ್ಣವನಾಗಿರ್ತಕ್ಕಂತಹ ಸೊ ಅವ್ರ ಹೆಸರು ಒನ್ಸ್ ಅಗೇನ್ ನೀರು ತರ ಹೊಂದಿಸ್ಕೊಡಕ್ಕಂಗೆ ಶ್ರೀ ಎಕ್ಸಾಮಿಗೆ ಬಂದಿರೋ ಶ್ರೀ ರಾಮಾನುಜಾಚಾರ್ಯರು ಅಂತ. ಈ ರಾಮಾನುಜಾಚಾರ್ಯರಿಗೆ ಕಿರುಕುಳ ನೀಡಿದಂಥವ. ಯಾಕಂದ್ರೆ ರೀಸನ್ ಗೊತ್ತಾಗ್ತದೆ. ಸೊ ನೋಡ್ರಿ ಇಲ್ಲೇ ಇವರು ಮೂಲತಃ ಶೈವರದಾರೆ. ಸೊ ಇವ್ರು ಏನಿದಾರೆ ಈಗ? ಎಸ್, ವೈಷ್ಣವರದಾರ. ಈ ಕಾರಣಕ್ಕೆ ಶ್ರೀ ರಾಮಾನುಜಾಚಾರ್ಯರನ್ನು ಕಿರುಕುಳವನ್ನು ನೀಡಿ ಇಲ್ಲಿಂದ ಓಡಿಸಿದ ಅಂತದೆ. ಓಡಿ ಎಲ್ಲಿಗೆ ಹೋದ್ರೆ ಅಂತ ಕೇಳ್ಯಾರ ಎಕ್ಸಾಮ್ಗೆ.
ಯಾರು ಹುಡುಗ್ಯಾರ ಇಂಪಾರ್ಟೆಂಟ್ ಅಲ್ಲ, ಯಾರು ಹುಡುಗಿಯರು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಹೋಗ್ಯಾರ ಅಂತ ಕೇಳ್ಯಾರ. ಎಸ್, ಎಲ್ಲಿಗ್ರಿ? ಹೊಯ್ಸಳರಲ್ಲಿ. ಎಸ್, ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ ಶ್ರೀ ರಾಮಾನುಜಂ ಅವರಿಗೆ ಆಶ್ರಯವನ್ನು ನೀಡಿದವರು ಯಾರು ಎಂದರೆ ಹೊಯ್ಸಳರು. ಆ ಹೊತ್ತಿಗೆ ಇದ್ದಂಥವು ಅರಸ ಯಾರು ಹೊಯ್ಸಳರು ಅಂದರೆ ವಿಷ್ಣುವರ್ಧನ. ಸೊ ನಮಗೇನು ಸಿಗ್ತದೆ ಇಲ್ಲಿ ಅಂತಂದ್ರೆ ಪಲ್ಲವರ ಬಗ್ಗೆ ನಾವು ಇಲ್ಲೇ ನೋಡಬೇಕಾಗ್ತದೆ, ಸಾಕಷ್ಟು ವಿಷಯಗಳನ್ನು ನೋಡಬೇಕಾಗ್ತದೆ ಪಲ್ಲವರ ಬಗ್ಗೆ. ಓಕೆ, ಹಾಗೆ ಅದರ ಜೊತೆಯಲ್ಲಿ ಇಲ್ಲಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಗಳು ಕೂಡ ಬರ್ತಾ ಇದ್ದಾವೆ. ಸೊ ಜೊತೆಗೆ ಸಂಗಮ್ ಸಾಹಿತ್ಯದ ಕೆಲವಷ್ಟು ನಂಟು ಕೂಡ ಇಲ್ಲದೆ. ಸೊ ಹೀಗಾಗಿ ಈ ಚೋಳ ಸಾಮ್ರಾಜ್ಯದ ಮೇಲೆ ಈಗಾಗಲೇ ಆಡಳಿತದ ಮೇಲೆ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದೆ. ಅವ್ರ ಸ್ಥಳೀಯ ಆಡಳಿತದ ಬಗ್ಗೆ ಕೇಳ್ತಕ್ಕಂಥದ್ದು ಪ್ರಶ್ನೆ ಬಂದಿದೆ ಎಕ್ಸಾಮ್ಕ. ಸೊ ಎಷ್ಟು ವಿಷಯಗಳದಾವ ಅಂತಂದರೆ ಇವತ್ತಿನ ಈ ತರಗತಿ ಒಳಗೆ ಹೈಯೆಸ್ಟ್ ಎಕ್ಸಾಮಿಗೆ ಬಂದಿರೋ ಚೋಳರ ಮೇಲೆ, ಸಂಗಮ್ ಸಾಹಿತ್ಯದ ಮೇಲೆ ಪ್ರತಿ ಸಾರಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಸೊ ಲಾಸ್ಟ್ ಈ 4-5 ಪರೀಕ್ಷೆಗಳಲ್ಲಿ ಕೇಳಿಲ್ಲ ಅಂತ ಮೈ ಮರೆತು ಕೊಡೋಂಗಿಲ್ಲೀಗ. ಒಮ್ಮೆ ನಾವೇನಾದರೂ ನಮ್ಮ ಪ್ರಜ್ಞೆ ತಪ್ಪಿದ್ದೀವಿ, ಮೈ ಮರ್ತೀವಿ ಅಂತಂದ್ರೆ ಚೋಳರ ಮ್ಯಾಗ ಪ್ರಶ್ನೆ ಬರ್ತೈತಿ, ಚೋಳ ಕಡದಕ್ಕಿಂತ ಹೆಚ್ಚಾಗುತ್ತಾ ಆಮೇಲೆ ನಾವು ಸರಿಯಾಗಿ ಉತ್ತರ ಹಾಕಿಲ್ಲ ಅಂತಂದರೆ. ಸೊ ಹೀಗಾಗಿ ಇಲ್ಲಿ ಈ ವಿಷಯಗಳೊಂದಿಗೆ ನಮ್ಗೆ ಸಾಕಷ್ಟು ಒಂದು ಆಡಳಿತದ ಬಗ್ಗೆ ಕೂಡ ನೋಡೋಣ. ಈ ಚೋಳರ ಬಗ್ಗೆ ಇರ್ತಕ್ಕಂಥ ಲಾಸ್ಟ್ನೇದವ ಯಾರು ಅಂತಂದರೆ 3ನೇ ರಾಜೇಂದ್ರ ಚೋಳ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಬಿಡ್ರಿ. ಓಕೆ, ಸೊ ಇಲ್ಲಿ ಇವರ ಆಡಳಿತದ ಬಗ್ಗೆ ನೋಡಲಾಗಿ ಸೊ ಇವನ್ನ ತೆಗೆದು ಬಿಡ್ತೇನೆ ನೋಡ್ರಿ, ಬರ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಎಸ್, ಆಡಳಿತ ಅಂತ ಬಂದಾಗ ರಾಜ್ಯಗಳನ್ನು ಏನಾಗಿ ಮಾಡೋದು, ಪ್ರಾಂತ್ಯಗಳನ್ನಾಗಿ ಮಾಡೋದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಮಂಡಲ ಅಂತ ಕರೀತಾರೆ. ಅವರು ಏನು ಕರೀತಾರೆ ರೀ? ಮಂಡಲ ಅಂತ ಕರೆದಾರ. ಸೊ ಹಾಗೆ ಇವುಗಳನ್ನು ಮತ್ತೇನು ಮಾಡೋದು, ನಾಡನ್ನಾಗಿ ಮಾಡೋದು, ನಾಡು ಅಂತ ಕರಿತಿದ್ರು ಅವರು. ಮತ್ತೆ ನಾಡನ್ನು ಏನು ಮಾಡೋದು, ಕ್ವಟ್ಟಮ್ ಅಂತ ಕರೀತಾರೆ. ಏನು ಕೊಟ್ಟರಿ ಅನ್ಬೇಡ್ರಿ, ಕ್ವಟ್ಟಮ್. ಸೊ ಕ್ವಟ್ಟಮ್ ನಂತರ ಕೊನೆಯ ಒಂದು ಆಡಳಿತದ ಸ್ತರ ಯಾವುದಾಗಿರ್ತದೆ, ಗ್ರಾಮ ಆಗಿರ್ತದೆ. ಓಕೆ, ಎಲ್ಲ ಕಡೆಗೂ ನೆನಪಿರಲಿ ನಿಮ್ಗೆ ಏನು ಅಂತಂದರೆ ಒಟ್ಟು ಒಂದು ಯಾವುದೇ ರಾಜ್ಯ ಸಾಮ್ರಾಜ್ಯವಾಗಿರಲಿ ಅಲ್ಲಿ ಕೊನೆಯ ಆಡಳಿತದ ಸ್ತರ ಯಾವುದಾಗಿರ್ತದೆ ಅಂತಂದ್ರೆ ಗ್ರಾಮ ಆಗಿರ್ತದೆ. ಓಕೆ, ಸೊ ಇವುಗಳನ್ನು ಸಾಕಷ್ಟು ಸಾರಿ ಇಲ್ಲಿ ಗ್ರಾಮ ಅಂತ ಬಂದ ಗಾವುಂಡ, ಗ್ರಾಮೀಣ, ಗಾಮಿನಿ ಅಂತ ನೋಡಿರ್ತೀವಿ ನಾವು ಈಗಾಗಲೇ. ಸೊ ಹಂಗೆ ಅಧಿಕಾರಿಗಳು ಇರ್ತಾರೆ. ಸೊ ಇಲ್ಲಿಯೂ ಕೂಡ ಒಟ್ಟು ತಮ್ಮ ಆಡಳಿತದ ದೃಷ್ಟಿಯಿಂದ ಒಂದು 4 ಭಾಗಗಳನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾರೆ. ಒಂದು ಯಾವುದು, ಮಂಡಲ ಅಂತೇಳಿ, ಮತ್ತೊಂದು ನಾಡು ಅಂತ ಕರಿತೀವಿ, ಮತ್ತೊಂದು ಕ್ವಟ್ಟಮ್ ಅಂತ ಕರಿತೀವಿ. ಸೊ ಕೊನೆಯದಾಗಿ ಯಾವುದು ಅಂತಂದರೆ ಗ್ರಾಮ ಆಗಿರ್ತದೆ. ಓಕೆ, ಸೊ ಇನ್ನು ಇದರ ಜೊತೆಗೆ ಇವರ ಸಾಹಿತ್ಯದ ಬಗ್ಗೆ ನೋಡಬೇಕು ಅಂತಂದರೆ ಸೊ ಈ ಕಡೆ ಬರೆದು ಬಿಡ್ತೇನೆ. ಇಲ್ಲೇ ಒಂದು 4 ಜನ ಬರ್ತಾರೆ. ಒಂದು ಕಲೆಯನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ. ಸಾಹಿತ್ಯದ ಬಗ್ಗೆ ನೋಡೋಣ. ಯಾರ ಸಾಹಿತ್ಯದ ಬಗ್ಗೆ? ಚೋಳರ ಸಾಹಿತ್ಯದ ಬಗ್ಗೆ ಒಂದು 4 ಜನರ ಹೆಸರು ಬರ್ತವೆ. ಸೊ ಒಂದು ಭಾಳ ಚಂದದ ಹೆಸರು ಅವ್ರದ್ದು, ಕಂಬಿನ ಅಂತ ಬರ್ತಾನೆ. ಸೊ ಈತನ ನಂತರ ಮತ್ತೊಬ್ಬತ್ತು ಬರ್ತಾನೆ, ಶಕಿರಾರ್ ಅಂತ ಬರ್ತಾನೆ, ಶಕಿರಾರ್ ಅಂತ ಬರ್ತಾನೆ. ಸೊ ಇವನ ನಂತರ ಒಬ್ಬತ್ತ ಅವನು ತಿರುಕ್ದೇವ್ ಅಂತ ಬರ್ತಾನೆ, ತಿರುಕದೇವ ಅಂತ ಬರ್ತಾನೆ. ಸೊ ಮತ್ತೊಬ್ಬತ್ತ ಜಯಂ ಗೊಂಡ ಅಂತ ಬರ್ತಾನೆ. ಯಾ ಗೊಂಡ? ಜಯಂ ಗೊಂಡ ಅಂತ ಬರ್ತಾನೆ. ಸೊ ಇವರಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ನಾನು ಬರಿತೀನಿ. ಇಲ್ಲಿ ನೋಡ್ರಿ, ಕಂಬಿನ ಅವನ ಹೆಸರ ಮೇಲೆ ಇದೆ, ಕಂಬಿನ ಬರ್ಕೊಳ್ರಿ, ಇಂಪಾರ್ಟೆಂಟ್ ಎಕ್ಸಾಮಿಗೆ ಬಂದಿರೋದು. ಕಂಬಿನ ರಾಮಾಯಣ. ಯಾರ ರಾಮಾಯಣ? ಕಂಬಿನ ರಾಮಾಯಣ. ಯಾರು ಬರೆದಿರೋದು? ಕಂಬಿನನೇ ಬರೆದಿರೋದು. ಸೊ ನೀವು ಇದನ್ನಾರು ಬರ್ಕೊಳ್ರಿ, ಸೊ ಇದನ್ನಾರು ಬರ್ಕೊಳ್ರಿ. ಓಕೆ, ಇನ್ನು ಈ ಶಕಿರಾರ್ ಅಂತದನಲ್ಲ, ಇವನು ಪೆರಿಯ ಪುರಾಣ ಅಂತ ಬರ್ದಾನ. ಯಾವ ಪುರಾಣ ರೀ? ಪೆರಿಯ ಪುರಾಣ ಅಂತ ಬರ್ದಾನ. ಈ ತಿರುಕದೇವ ಅಂತದನಲ್ಲ, ಸೊ ಆ ತಿರುಕದೇವ ಜೀವಕ ಚಿಂತಾಮಣಿ ಅಂತ ಬರ್ತದೆ. ಜೀವಕ, ಇಂಪಾರ್ಟೆಂಟ್ ಇವೆಲ್ಲ, ಜೀವಕ ಚಿಂತಾಮಣಿ. ಯಾರು ಬರೆದಿರೋದು? ತಿರುಕದೇವ್ ಬರೆದಿರೋದು. ಸೊ ಹಾಗೆ ಕೊನೆಯವ ಜಯಮುಗೊಂಡ ಬರೆದಿದ್ದು ಕಳಿಂಗ ತಪ್ಪರಣಿ ಅಂತ ಕರೀತಾರೆ. ಕಳಿಂಗ ತಪ್ಪರಣಿ, ಕಳಿಂಗ
ತಪ್ಪರಣಿ. ಸೊ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 4 ಜನ ಇಲ್ಲಿ ನಮ್ಗೆ ಬರ್ತಾರೋ. ಒಬ್ಬತ್ತ ಕಂಬಿನ ಅಂತ ಅವನು ಬರೆದಿರೋದು ಕಂಬಿನ ರಾಮಾಯಣ. ಇನ್ನೊಬ್ಬತ್ತ ಶಕಿರಾರ್ ಅಂತ ಬರ್ತಾನೆ, ಅವನು ಪೆರಿಯ ಪುರಾಣವನ್ನು ಬರ್ದಾನ. ಹಾಗೆ ತಿರುಕುದೇವ ಅಂತ ಬರ್ತಾನೆ, ಸೊ ಅವನು ಬರೆದಿರೋದು ಜೀವಕ ಚಿಂತಾಮಣಿ ಅಂತೆ. ಸೊ ಹಾಗೆ ಜಯಂಗೊಂಡ ಅಂತ ಬರ್ತಾನೆ, ಅವನು ಬರೆದಿರೋದು ಕಳಿಂಗ ತಪ್ಪರಣಿ. ಅನ್ಕೋಂತ ಬರೀರಿ, ಹಂಗಾದವು, ಹಂಗೆ ಆದ ಭಾಷೆ ಒಳಗೆ ಅದಾವು, ಏನೂ ಮಾಡೋಕ್ಕಾಗಂಗಿಲ್ಲ. ಓಕೆ. ಸೊ ಇನ್ನು ಇವ್ರದ್ದೊಂದು ಕಲೆ ಮತ್ತು ವಾಸ್ತು ಅಂತ ಬಂದಾಗ, ಸೊ ಎಕ್ಸಾಮಿಗೆ ಬಂದಿರೋದು ತಂಜಾವೂರಿನ ಕಲೆ ಅಂತಲೇ ಬಂದದ. ಯಾವ ಊರಿ? ತಂಜಾವೂರಿನ ಕಲೆ ಅಂತ, ಕೊಲೆ ಅಲ್ಲ, ತಂಜಾವೂರಿನ ಕಲೆ ಅಂತ ಬರ್ತದೆ. ಇಲ್ಲಿ ಸ್ಟೇಟ್ಮೆಂಟ್ ಏನು ತಂಜಾವೂರಿನ ಕಲೆ ಅನ್ನೋದಕ್ಕೆ? ಎಸ್, ತಂಜಾವೂರಿನ ಕಲೆ ಎಂದರೆ ಮಿಶ್ರಲೋಹ. ಏನನ್ನು ಬಳಸಿರಿ ಅವರು? ಮಿಶ್ರ ಲೋಹವನ್ನು ಬಳಸಿದ ಕಲೆ ಅಂತ ಹೇಳ್ತಾರೆ. ಓಕೆ. ಸೊ ಇಲ್ಲಿ ಇದಕ್ಕೆ ಎಕ್ಸಾಂಪಲ್ಲು ಬೃಹದೀಶ್ವರ ದೇವಾಲಯಕ್ಕೆ ಹೋಗ್ರಿ, ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋ ತುಣುಕುಗಳನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ. ಸೊ ಹೇಗೆ ಅಂತಂದರೆ ಅಲ್ಲೇನು ನಿರ್ಮಾಣ ಆಗ್ಯದಲ್ಲ, ಸೊ ಇಟ್ ಮೀನ್ಸ್ ತಂಜಾವೂರಿನ ಆ ದೇವಾಲಯ, ಬೃಹದೀಶ್ವರ ದೇವಾಲಯ, ಸೊ ಅಲ್ಲಿ ಸೈನ್ಸ್ ಎದ್ದು ಕಾಣ್ತದೆ ಇವ್ರ ಕಾಲದಲ್ಲಿ. ಸೊ ಅದು ಏನು ಹೀಗದಲ್ಲ ಗೋಪುರ, ಸೊ ಇಲ್ಲಿ ಮೇಲ್ಗಡೆಗೆ ಕಳಸದ ಶಿರಕ್ಕೆ ಒಂದು ಕಲ್ಲಿಟ್ಟಾರ ಅವರು. ಸೊ ಇಲ್ಲೆಲ್ಲ ಕೆಳಗಡೆಗೆ ದೇವಸ್ಥಾನ ಅದೇ. ಓಕೆ. ಇಲ್ಲಿಗೆ ಆ ಕಲ್ಲು ಒಯ್ಬೇಕಂದ್ರೆ ಅದು 8,000 ಟನ್ ಏನೋ ಐತಿ ಅಂತ ಕೇಳಿದ್ದೆ ನಾನು. ಸೊ ಕೆಲವಷ್ಟು ಟೈಮ್ ಓದಿದ್ದು ಕೂಡ ನೆನಪದೆ. ಸೊ 0 to count, ಇಲ್ಲಿ ಮ್ಯಾಥ್ಸ್ ಸೈನ್ಸ್ ಎರಡೂ ಏನಾಗಬೇಕು ಅಂತಂದರೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಕಲೆಯನ್ನು ರೂಢಿಸ್ಕೊಂಡಾರು. ಅಷ್ಟು ದೊಡ್ಡ ಕಲ್ಲನ್ನು ಇದೆಲ್ಲ ಮಣ್ಣಿನ ಉಗುತಿ ಅಂತಾರೆ ಇದಕ್ಕೆ. ಇಷ್ಟು ಹತ್ರ ಮಣ್ಣಿನ ಉಗುತಿ ಹಾಕಿ, ಸೊ ಅದನ್ನೇನು ಮಾಡೋದು ಅಂತಂದರೆ ಹಿಂಗೆ ತೊಗೊಂಡು ಹೋಗಿ ಸೊ ಸರಿಯಾಗಿ ಇಲ್ಲಿ ಕೂಡ್ಸ್ಯಾರ ಅದನ್ನು. ಸುಮಾರು 8,000 ಟನ್ KG ಇದೆ ಆ ಕಲ್ಲು ಅಂತ ತಿಳ್ಕೊಂಡು. ಸೊ ಇಷ್ಟು ಮಹತ್ವವಾಗಿರ್ತಕ್ಕಂತಹ ಒಂದು ಕಲೆಯಲ್ಲಿ ನಮಗೆ ಕಂಡು ಬಂದಿದೆ ಅಂತಂದರೆ, ಸೊ ನಮ್ಗೆ ಚೋಳರಲ್ಲಿ ಕಂಡು ಬಂದಿದೆ. ಇಷ್ಟು ವಿಷಯ ಏನು ಅಂತಂದರೆ ಚೋಳರ ಬಗ್ಗೆ ಇರ್ತಕ್ಕಂಥದ್ದು. ಸೊ ಪರೀಕ್ಷಾ ದೃಷ್ಟಿಯಿಂದ ಇವ್ರ ಬಗ್ಗೆ ಒಂದಂತೂ ವೆರಿ ಇಂಪಾರ್ಟೆಂಟ್, ಸಂಗಮ್ ಸಾಹಿತ್ಯ ಏನು ಮಾಡ್ತದೆ ಅಂದ್ರೆ ಇವ್ರ ಬಗ್ಗೆ ತಿಳಿಸ್ತದೆ. ಇಲ್ಲಿ ಪಾಂಡ್ಯರ್ ಅಂತ ಬರ್ತಾರೆ, ಸೊ ಚೇರರ್ ಅಂತ ಬರ್ತಾರೆ, ಸೊ ಹಾಗೆ ಸಂಗಮ್ ಸಾಹಿತ್ಯ ಬರ್ತದೆ. ಸೊ ಇಲ್ಲಿ ಪಲ್ಲವರ ಬಗ್ಗೆ ಕೂಡ ನಾವು ನೋಡಬೇಕಾಗ್ತದೆ. ಸೊ ಹೀಗಾಗಿ ಇವತ್ತಿನ ಈ ತರಗತಿಯ ಒಳಗಡೆಗೆ ಸಾಕಷ್ಟು ವಿಷಯಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಸೊ PPT ರಿವರ್ಸ್ ತೊಗೊಳ್ರಿ, ಹೈಡ್ ಆಗ್ಯದ ಅದು. ಎಸ್, ಒನ್ಸ್ ಅಗೇನ್ ಮೊದಲಿಂದ ಹೇಳ್ತೀನಿ, ನೋಟ್ಸ್ ಮಾಡ್ಕೊಂಡಿದ್ರೆ ನೋಡ್ಕೊಳ್ರಿ. ಸೊ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಂಗಮ್ ಸಾಹಿತ್ಯದ ಬಗ್ಗೆ ಹಾಗೂ ಮತ್ತು ಪಾಂಡ್ಯ ಚೋಳರ ಬಗ್ಗೆ ಸಂಕ್ಷಿಪ್ತವಾಗಿರೋ ಕೆಲವಷ್ಟು ಪಾಯಿಂಟ್ಗಳನ್ನು ನೋಡೋಣ. ಸೊ ಇಲ್ಲಿ ಒನ್ಸ್ ಅಗೇನ್ ಇರಲಿ ಬಿಡ್ರಿ, ಬೇಕಿದ್ರೆ ಬರೆದು ಬಿಡ್ತೀನಿ, ಕೈ ಬಿಡ್ರಿ, ನಡೀತದೆ. ಎಸ್, ಇರಲಿ ಸರಿ. ಎಸ್ ಸರ್. ಸೊ ಇಲ್ಲಿ ಒನ್ಸ್ ಅಗೇನ್ ಸ್ಥಾಪಕ ಅಂತಂದರೆ ಕರಿಕಾಲ ಚೋಳ. ಯಾಕೆ ಇದನ್ನು ಹಗಲೆಲ್ಲ ಹೇಳಿಕತ್ತೀನಿ ಅಂತಂದ್ರೆ ಭಾಳ ಮಹತ್ವದೆ. ಈ ಕಾರಣಕ್ಕೆ ಏನು ಅಂತಂದ್ರೆ ಒನ್ಸ್ ಅಗೇನ್ ನಾನು ಬರಿತೀನಿ, ನೀವು ನೋಡ್ತಾ ಹೋಗಿ. ಎಸ್, ಕರಿಕಾಲ ಚೋಳ ಸ್ಥಾಪಕ ಅಂತ ಅಂದ್ಕೊಳ್ರಿ. ಸೊ ಈತನ ಮಹತ್ವದ ಕಾರ್ಯ ಕಾವೇರಿ ಪಟ್ಟಣ. ಯಾವ ಪಟ್ಟಣ? ಕಾವೇರಿ ಪಟ್ಟಣಂ. ಸೊ ಇದೇ ಏನಾಗ್ತದೆ ಅಂದ್ರೆ 2ನೇ ರಾಜಧಾನಿ ಆಗ್ತದೆ. ಸೊ ಮೊದಲೇ ರಾಜಧಾನಿ ಯಾವುದಂತ ಕೇಳಿದ್ರೆ ಉರೈ ಊರು. ಓಕೆ. ಸೊ ಹಾಗೆ ಈ ಕಾವೇರಿ ಪಟ್ಟಣಂ ಅಲ್ಲೇ ಏನು ಮಾಡಿದ ಅಂದರೆ ಒಂದು ಅಣೆಕಟ್ಟು ನಿರ್ಮಾಣ. ಯಾಕಟ್ಟು? ಎಸ್, ಅಣೆಕಟ್ಟು ನಿರ್ಮಾಣ. ಸೊ ಇದು ದಕ್ಷಿಣ ಭಾರತದ ಮೊದಲ ಅಣೆಕಟ್ಟು ಆಗಿರ್ತದೆ. ಓಕೆ. ಸೊ ಇವನ ನಂತರ ಆಡಳಿತಕ್ಕೆ, ಸೊ ಇವ್ರದ್ದು ಲಾಂಛನವನ್ನು ಕೂಡ ಬರ್ಕೊಳ್ರಿ. ಸೊ ಇವನ ನಂತರ ಅಧಿಕಾರಕ್ಕೆ ಬಂದವನು ವಿಜಯಾಲ ಚೋಳ. ಸೊ ಇವ್ನಿಗೆ ಸಂಬಂಧಪಟ್ಟಿರೋ ಒನ್ಸ್ ಅಗೇನ್ ಮತ್ತೊಂದು ಪಾಯಿಂಟ್ ಏನಂದರೆ ಈತ ಚೋಳ ಸಾಮ್ರಾಜ್ಯವನ್ನು ಪುನರುಜ್ಜೀವನಗೊಳಿಸಿದ ಅಂತ ಅರ್ಥ. ಸೊ ಎರಡನೇದಾಗಿ ಈತ ಪಲ್ಲವರ ಮೇಲೆ ದಾಳಿ ಮಾಡಿದ್ದ ಅಂತ. ಸೊ ಇದನ್ನು ಬಹುದು ಅನ್ನುವಂಥ ಒಂದು ಪ್ರಶ್ನೆ ಇದೆ, ಇದನ್ನು ಎಕ್ಸಾಮಿಗೆ ಕೇಳ್ತಿರಕ್ಕಿಲ್ಲ, ಡೋಂಟ್ ವರಿ. ಮೊದಲೇ ಪಾಂಡ್ಯರ ಮೇಲೆ ದಾಳಿ ಮಾಡಿ ಏನನ್ನ ಗೆದ್ಕೊಂಡ? ತಂಜಾವೂರನ್ನ ಗೆದ್ಕೊಂಡ. ಆ ತಂಜಾವೂರು ಏನಾಗ್ತದೆ ಇವರ ಹೆಸರಿನೊಂದಿಗೆ ತಳಕು ಬಿದ್ದದ. ಸೊ ಅದು ಎಲ್ಲಿಂದ ಪ್ರಾರಂಭ ಅಂತಂದರೆ, ಸೊ ಎಸ್, ವಿಜಯಾಲ ಚೋಳನಿಂದ ಪ್ರಾರಂಭ ಆಗ್ತದೆ. ಸೊ ಹಾಗೆ ಈತನ ನಂತರ ಅಧಿಕಾರಕ್ಕೆ ಬಂದವರು
ಸೊ ಆದಿತ್ಯ ಚೋಳ ಈತ ಪಲ್ಲವ ರಾಜನಾಗಿರ್ತಕ್ಕಂಥ ಅಪರಾಜಿತ ವರ್ಮನನ್ನು ಸೋಲಿಸಿ ಸ್ವತಂತ್ರಗೊಂಡ. ಸೊ ಈ ಹಿಂದೆ ಆಡಳಿತ ಮಾಡಿದವರು ಇವರ ಸಾಮಂತರಾಗಿ ಇದ್ದರು ಅಂತ ಅರ್ಥ. ಓಕೆ, ಸೊ ಇನ್ನು ಹಾಗೆ ಇಬ್ಬರು ಮಕ್ಕಳು. ಸೊ ಒಬ್ಬ ಪರಾಂತಕ ಚೋಳ, ಮತ್ತೊಬ್ಬ ಕನ್ನರ ದೇವ ಅಂತೇಳಿ ಇವನು ಕೂಡ ಆಡಳಿತ ಮಾಡ್ಯಾನ. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಯಾರು ಅಂತಂದರೆ ಒಂದನೇ ಪರಾಂತಕ ಚೋಳನಾಗಿರ್ತಾನೆ. ಸೊ ಹೀಗಾಗಿ ಆತನ ಬಗ್ಗೆ ನೋಡಿದ್ವಿ. ಸರಿ, ಹಾಗೆ ಇನ್ನಷ್ಟು ವಿಷಯ ಏನು ಅಂತಂದರೆ ಈ ಪರಾಂತಕ ಚೋಳನ ಬಗ್ಗೆ ಇಷ್ಟು ಬಿರುದುಗಳು ಅವೆಲ್ಲವೂ ಏನಾಗ್ತವೆ ಅಂತಂದರೆ, ಒಂದು ಮದುರೈಕೊಂಡ, ವೆಲ್ಲಂಗೊಂಡ, ಸೊ ಅನ್ನೋ ಬಿರುದುಗಳು ಎಕ್ಸಾಮಿಗೆ ಕೇಳಿರ್ತಾರೆ. ಸೊ ಜೊತೆಗೆ ಹಾಗೆ ರಾಷ್ಟ್ರಕೂಟರ 3ನೇ ಕೃಷ್ಣನ ಸೋಲಿಸಿ ಇಲ್ಲಿ ತನ್ನ ಮಗನನ್ನು ಕಳ್ಕೊಂತಾನೆ. ತನ್ನ ಮಗ ಅಂದರೆ ರಾಜಾದಿತ್ಯ. ಯಾದಿತ್ಯ ರೀ? ರಾಜಾದಿತ್ಯ. ಇಲ್ಲೇ ಸತ್ತು ಹೋಗ್ತಾನೆ ಯುದ್ಧದೊಳಗೆ. ಓಕೆ, ಸೊ ಇದನ್ನು ತೆಕ್ಕುಲಂ ಕದನ ಅಂತ ಕರೀತಾರೆ. ಉತ್ತರ ಮೇರೂರು ಶಾಸನ ಸಾಕಷ್ಟು ಸಾರಿ KS ಎಕ್ಸಾಮಿಗೆ ಬಂದದೆ. ಸೊ ಅದನ್ನು ಮತ್ತೊಮ್ಮೆ ಹೈಲೈಟ್ ಮಾಡ್ಕೊಳ್ರಿ. ಒಂದನೇ ಪರಾಂತಕ ಚೋಳ ಹೊರಡಿಸಿರ್ತಕ್ಕಂಥದ್ದು ಇದು ಏನನ್ನ ತಿಳಿಸಿದೆ ಅಂದರೆ ಸ್ಥಾನಿಕ ಆಡಳಿತ ಅಥವಾ ಸ್ಥಳೀಯ ಆಡಳಿತದ ಬಗ್ಗೆ, ಚೋಳರ ಬಗ್ಗೆ ಇದೆ. ಸೊ ಈ ಹಿಂದೆ ಹೇಳ್ತಾ ಇದ್ದೆ ನಾನು. ಸೊ ಅಲ್ಲಿ ಬೇರೆ. ಓಕೆ, ಸೊ ಹಾಗೆ ಇದು ಚಿದಂಬರಂ ದೇವಸ್ಥಾನಕ್ಕೆ ಒಂದನೇ ಪರಾಂತಕ ಚೋಳ ಚಿನ್ನದ ತಗಡಿನ ಹೊದಿಕೆಯನ್ನು ಹಾಕಿಸಿ ಎಲ್ಲಿ ತಂದರ ಕೊಡುವಪ್ಪ ಸಾವುಕಾರ ಹಾಕಿವಿ. ಸೊ ಹಾಗೆ ಇನ್ನು ಒಂದನೇ ರಾಜರಾಜ ಚೋಳನ ಬಗ್ಗೆ ನೋಡ್ತಾ ಇದ್ದೀವಿ. ದಕ್ಷಿಣ ಭಾರತದೊಳಗೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತರಿಸಿದವ. ಎಲ್ಲವೂ ಸುಮಾರು 8 ಪಾಯಿಂಟ್ ಇಲ್ಲಿ ಹೈಲೈಟ್, ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಜೊತೆಗೆ ಪಾಂಡ್ಯರನ್ನು, ಚೇರರನ್ನು ಸೋಲಿಸಿದ ಅಂತೆ. ಸೊ ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡಿ ಸಾಯಿಸಿಲ್ಲ, ಬಟ್ ಇವನು ಸೋಲಿಸಿ ಸಾಮಂತನನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ವಿಶೇಷ. ಸೊ ಹಾಗೆ ಲಕ್ಷದ್ವೀಪ ಮತ್ತು ಈ ಕಡೆಗೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ವರೆಗೂ ತನ್ನ ಸಾಮ್ರಾಜ್ಯದ ವಿಸ್ತರಣೆ. ಓಕೆ, ಸೊ ಹಾಗೆ ಇನ್ನಷ್ಟು ವಿಷಯಗಳೊಂದಿಗೆ ಸೊ ಇಲ್ಲಿ ದಕ್ಷಿಣ ಭಾರತದಲ್ಲಿ ಆ್ಯಟ್ ದ ಫಸ್ಟ್ ಟೈಮ್ ಭೂಮಾಪನ ಕಾರ್ಯ ಕೈಗೊಂಡಿದ್ದು. ಭೂಮಿ ಅಳತೆ ಏನು ಮಾಡೋದು? ಸೊ ಲ್ಯಾಂಡ್ ಸರ್ವರ್. ಹಾಗೆ ತಂಜಾವೂರಿನೊಳಗೆ ಬೃಹದೀಶ್ವರ ಅಂತಕ್ಕಂಥದ್ದು, ರಾಜರಾಜೇಶ್ವರ ಅಂತಕ್ಕಂಥ ದೇವಾಲಯ ನಿರ್ಮಾಣ. ಅದನ್ನು ಭಾರತದ ಅತಿ ದೊಡ್ಡ ದೇಗುಲ ಅಂತ ಕರೀತಾರೆ. ಸೊ ಅಲ್ಲೇ ಒಂದು ನಂದಿ ವಿಗ್ರಹ, ಅದು ಕೂಡ ದೊಡ್ಡದೇ. ಸೊ ಈತನಿಗಿದ್ದ ಬಿರುದುಗಳು, ಸೊ ಕೇರಳ ಆತಂಕ, ಸೊ ಇಲ್ಲಿ ದಾಳಿ ಕೈಗೊಂಡಿರೋ ಕಾರಣಕ್ಕೆ. ಸೊ ಹಾಗೆ ಸಿಂಹಳ ಆತಂಕ, ಸಿಂಹಳವನ್ನು ಸೋಲಿಸಿದ್ದಕ್ಕಾಗಿ JM ಗಂಡ, ಚೋಳ ಮಾರ್ತಂಡ ಅಂತಕ್ಕಂಥ ಇತರೆ ಬಿರುದುಗಳು. ಸೊ ಜೊತೆಗೆ ಒಂದನೇ ರಾಜೇಂದ್ರ ಚೋಳನ ಬಗ್ಗೆ ನೋಡಿದ್ವಿ. ಸೊ ಇಲ್ಲಿ ಶೈವರ ಬಗ್ಗೆ ನಾನು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೆ. ಹಾಗೆ ಇಲ್ಲಿ ಶ್ರೀಲಂಕಾದ 5ನೇ ಮಹೇಂದ್ರ, ಅವನು ಸೋತಿರೋದು. ಸೊ ಶೈಲೇಂದ್ರ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ಜಾವ ಸುಮಾತ್ರದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಣೆ, ಸಾಕಷ್ಟು ವಿಷಯಗಳು. ಹಾಗೆ ಇಲ್ಲಿ ಇದನ್ನು ಎಕ್ಸಾಮಿಗೆ ಕೇಳಿದ್ದಾರೆ ಜಾವ ಸುಮಾತ್ರನ. ಮತ್ತು ವಿದೇಶಿ ಯಾತ್ರೆ ಕೈಗೊಂಡ ಮೊದಲಿಗನ ಯಾರೋ ಒಂದು ಪ್ರಶ್ನೆ ಕೇಳೋದಲ್ಲ. ಓಕೆ, ಸೊ NRI ಅಂತಕ್ಕಂಥ ಒಂದು ಪ್ರೌಢಶಾಲೆ ಅಥವಾ ವಿದ್ಯಾಸಂಸ್ಥೆಯ ಸ್ಥಾಪನೆ. ಈತನಿಗಿರೋ ಬಿರುದು ಇಲ್ಲಿಂದ ಬಂದದ. ಉತ್ತರದ ಗಂಗಾ ನದಿಯ ಮೇಲೆ ದಾಳಿ ಕೈಗೊಂಡು ಸೊ ಅಲ್ಲಿರ್ತಕ್ಕಂತಹ ಪವಿತ್ರ ಗಂಗಾ ಜಲವನ್ನು ತೊಗೊಂಡು ಬಂದ ಕಾರಣಕ್ಕೆ ಆತನಿಗೆ ಗಂಗೈಕೊಂಡ ಅಂತ ಬಿರುದು. ಅದೇ ನೀರನ್ನು ಒಂದು ಕಡೆಗೆ ಸ್ಟಾಕ್ ಮಾಡಿ ಅದನ್ನು ಚೋಳ ಕೆರೆ ಅಂತ ಮಾಡಿ ಅಲ್ಲೇ ಚೋಳಪುರಂ ಅಂತ ಒಂದು ನಗರವನ್ನು ಮಾಡಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಇನ್ನು ವೈದಿಕ ಶಾಲೆಯನ್ನು ತೆಗೆದಿರ್ತಕ್ಕಂಥದ್ದು. ಇನ್ನು ಆಸ್ಪತ್ರೆಗಳ ನಿರ್ಮಾಣ, 6ನೇ ವಿಕ್ರಮಾದಿತ್ಯನೊಂದಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿರ್ತಕ್ಕಂಥದ್ದು. ಎಷ್ಟು ವಿಷಯಗಳಿದಾವೆ, ಇವೆಲ್ಲವೂ ಎಕ್ಸಾಮ್ ಪರ್ಪಸ್ ಇರೋದು. ಸೊ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಪಲ್ಲವರನ್ನು ಕೂಡ ಹೀಗೆ. ಸೊ ಇವೆರಡು ಚಾಪ್ಟರ್ ನಾನು ಯಾಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಸಾಹಿತ್ಯ, ಕಲೆ, ಅವರ ಆಡಳಿತದ ಕೆಲವಷ್ಟು ನಗರಗಳ ನಿರ್ಮಾಣ, ಸೊ ಮೊದಲುಗಳು ಎಲ್ಲವೂ ಕೂಡ ಇಲ್ಲಿರೋ ಕಾರಣಕ್ಕೆ. ಓಕೆ, ಎಸ್. ಹಾಗೆ ಈ ಕಲೆಯನ್ನು ನೆನ್ಪಿಟ್ಕೊಳ್ರಿ. ತಂಜಾವೂರಿನ ಕಲೆ ಅಂತಂದ್ರೆ ಭಾಳ ಸಿಂಪಲ್, ಮಿಶ್ರಲೋಹವನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಕಲೆ. ಓಕೆ, ಎಸ್. ಹಾಗೆ ಇಲ್ಲಿರ್ತಕ್ಕಂಥ ಒಂದು 4 ಜನ ಸಾಹಿತ್ಯದ ಇರುವಂಥವ್ರು. ಕಂಬಿಂದು, ಕಂಬಿನ ರಾಮಾಯಣ, ಶಕಿರಾರ ಬೇರೆ ಓದ್ಕೊಳ್ಬೇಡ್ರಿ, ಪೆರಿಯ ಪುರಾಣ. ಸೊ ತಿರುಕದೇವನ ಜೀವಕ ಚಿಂತಾಮಣಿ, JM ಗೊಂಡ, ಕಳಿಂಗ ತಪ್ಪರಣಿ ಅಂತೇಳಿ. ಸೊ ಹಾಗೆ ಇವರ ಆಡಳಿತದ ಬಗ್ಗೆ ನೋಡಿದ್ವಿ. 4 ಭಾಗ: ಮಂಡಲ, ಸೊ ನಾಡು, ಕೊಟ್ಟಂ, ಲಾಸ್ಟಿಗೆ ಗ್ರಾಮ ಅಂತಿರ್ತದೆ. ಸೊ ಇಲ್ಲಿ ಮಂಡಲ ಅಂತಂದರೆ ಪ್ರಾಂತ್ಯ ಅಂತ ಅರ್ಥ. ಓಕೆ, ಸರಿ. ಹಾಗೆ ಇವರ ಇಷ್ಟು ವಿಷಯದ ಒಂದು ಆಳ ಹರಿವಿನೊಂದಿಗೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಇನ್ನೂ ಏನು ಮಹತ್ವ ಆಗ್ತದೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಸುಮಾರು ಇನ್ನೊಂದು 2-3 ಕ್ಲಾಸ್ನಲ್ಲಿ ಈ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯ ಮುಗೀತದೆ. ಸೊ ಕೊನೆಯಲ್ಲಿ ನಾನು ನಿಮ್ಗೆ ಟಾಸ್ಕ್ ಕೊಡ್ತಾ ಬಂದಿದ್ದೆ ಪ್ರತಿ ಸಾರಿ. ಎಷ್ಟೋ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಆಸಕ್ತಿ ಇರತಕ್ಕಂಥ 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ವಾಟ್ಸಪ್ಪಿಗೆ ಏನು ಹಾಕಿದ್ದೀವಿ ಅಂತಂದರೆ ನೀವು ಪ್ರಶ್ನೆಗಳನ್ನು ಹಾಕಿದ್ದೀರಿ. ಸೊ ಅವುಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಪ್ರಶ್ನೆಗಳನ್ನು ಹೇಗೆ ತೆಗಿಬೇಕು ಅನ್ನೋ ವಿಷಯವನ್ನು ನಾನು ತೊಗೊಂಡು ಬರ್ತೀನಿ ಜೊತೆಗೆ. ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಈ ನಮ್ಮ ಸಂತೋಷ್ ಲಾಡ್ ಈ ಒಂದು ಫೌಂಡೇಶನಿನ ಪ್ರಮುಖ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿರಿ. ಸೊ ನಾನು ಇವತ್ತು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ನೀವು ಓದೋ ವಿಚಾರ ಬಂದಾಗ, ಸೊ ಇಲ್ಲಿ ಸುಮಾರು ನನಗಿನ್ನೊಂದು 2-3 ನಿಮಿಷ ಇದೆ. ಸರ್ ಯಾವ ಪುಸ್ತಕ ಓದಲಿ ಅಂತ ನನಗೆ ಕೆಲವಷ್ಟು ಜನ ಮೆಸೇಜನ್ನು ಹಾಕಿದ್ದೀರಿ. ಸೊ ಮೊದಲನೇದು ನೆನಪಿರಲಿ, ಶಾರ್ಟ್ಕಟ್ ಪುಸ್ತಕಗಳನ್ನು ಓದಬೇಡ್ರಿ. ಏನು ಓದಬಾರ್ದು ಅಂತ ಗೊತ್ತಿರಬೇಕು, ಏನು ಓದಬೇಕು ಅಂತ ನಂತರದಲ್ಲಿ ತಿಳ್ಕೊಬೇಕು. ಹಾಗೆ ನೀವು ಪುಸ್ತಕಗಳನ್ನು ಕಲೆ ಹಾಕಿರ್ತೀರಿ,
ಆ ಪುಸ್ತಕಗಳನ್ನು ಕಲೆ ಹಾಕೋದೊಂದು ಕಲೆ. ಓಕೆ, ಅದನ್ನು ನೀವು ಸಕ್ಸಸ್. ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ 100 ಪುಸ್ತಕಗಳನ್ನು ಖರೀದಿ ಮಾಡಿ ಒಂದೇ ಸಲ ಓದೋ ಪ್ರಯತ್ನ ಮಾಡ್ತೀರಿ. ಹಂಗೆ ಮಾಡಬೇಡ್ರಿ. ಇನ್ನು ಮುಂದೆ ಒಂದು ಪುಸ್ತಕನ ಖರೀದಿ ಮಾಡಿ ಸೊ ಅದನ್ನು 100 ಸಾರಿ ಓದೋ ಪ್ರಯತ್ನ ಮಾಡಿರಿ. ಅದರೊಳಗೆ ಏನದ, ಕಾನ್ಸೆಪ್ಟ್ ಏನದ, ವಿಷಯ ಆಳ ಹೆಂಗದ, ಸೊ ಪರೀಕ್ಷೆಗೆ ಏನು ಕೇಳ್ತಾರೆ 100 ಸಾರಿ ಓದೋದು ಯಪ್ಪ ಅದನ್ನು ದೊಡ್ಡದು ಕೈಯಲ್ಲಿ ಆಗ್ಲಾರ್ದ್ರಿ ಅಂತ ಅನ್ಬಹುದು. ಸೊ ನಮಗೆ ಬೇಕಾಗಿರೋದೇನು ರೀ, ಜಾಬ್. ಇದು ಸಿಕ್ಕಿನ ನೀವು 100 ಪುಸ್ತಕ ಬರೀರಿ, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ರಿ. ನಾನು ಹೆಂಗೆ ಓದಿದೆ, ನಾನು ಹಂಗೆ ಓದಿದೆ, ಇವೆಲ್ಲ ಹಂಚ್ಕೊಳ್ರಿ, ಬೇಡನಲ್ಲ. ಓಕೆ, ಅದರ ಜೊತೆಗೆ ಮತ್ತೊಂದು ಏನು ಕೇಳ್ತೀರಿ ಅಂತಂದರೆ, ಸರ್ ನನಗೆ ನೆನಪು ಉಳಿಯಂಗಿಲ್ಲರಿ ಅನ್ನೋ ವಿದ್ಯಾರ್ಥಿಗಳು ಭಾಳದ್ರಿ. ಇತಿಹಾಸ ವಿಷಯ ತಂದೆಗಳ ಎಟ್ಟು ಹೇಳಿದ್ರು ಇನ್ನು ನಾವು ಓದಬೇಕು ಅಂಥ ವಿಷಯ ಅದೇ ಇದು. ಇದನ್ನು ಓದಿ ಬರೆದು ತೆಗೆದು ಇಟ್ಟು ಹಗಲೆಲ್ಲ ನೋಡ್ತಿರ್ಬೇಕು. ಹಂಗೆ ಪರೀಕ್ಷೆಗೆ ಹೋಗಿ ಪಾಸಾಗಿ ಜಾಬ್ ಸಿಗೋ ಮಟನೂ ಓದೋದು ಒಂದೇ ವಿಷಯ ಯಾವುದಂದ್ರೆ ಇತಿಹಾಸ ಒಂದ. ಸೊ ಅದಕ್ಕೆ ಇಲ್ಲಿ ಏನು ನೆನ್ಪಿಟ್ಕೋಬೇಕು, ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಬೇಕು. ಸ್ಟೋರಿ ಮಾಡೋ ಒಂದು ಕಲೆ ಕಲಿಬೇಕು. ಹಿಂಗಿತ್ತು, ಹಿಂಗಿತ್ತು, ಹಿಂಗಾತು. ಸೊ ಈ ಕಾನ್ಸೆಪ್ಟ್ ಬೇಕು. ಇತಿಹಾಸ ವಿಷಯ ಬೇಕು ಅಂತಂದ್ರೆ, ನೆನಪಿರಬೇಕು ಅಂತಂದ್ರೆ, ಪರೀಕ್ಷೆ ಒಳಗೆ ನೀವು 12, 14, 16 ಅಂಕದ ಮಟ್ಟ ಹೋಗಬೇಕು ಅಂತಂದ್ರೆ, ಇಲ್ಲೇ ನೀವು 4, 5, 6ನೇ ತರಗತಿ ವಿದ್ಯಾರ್ಥಿ ಎಷ್ಟು ಪ್ರಾಮಾಣಿಕವಾಗಿ ಅಧ್ಯಯನವನ್ನು ಮಾಡ್ತಾನೆ. ಮತ್ತು ಈಗಿನ ಹುಡುಗರು ಲಾಕ್ಡೌನ್ ಆಗಿ ಓಡಾಡಿ ಹಾಳಾಗ್ಯವ, ಹಂಗಲ್ಲ. ಸೊ ಪ್ರಾಮಾಣಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಸಿಗ್ತಾರೆ. ಅವ್ರಿಗೆ ಅಧ್ಯಯನ ಅಂದರೆ ಗೊತ್ತಿರ್ತದೆ, ಶಿಕ್ಷಕರು ಕಲಿಸ್ತಾರೆ. ಸೊ ಅಂಥ ಕಾನ್ಸೆಪ್ಟ್ ನೀವು ತೊಗೊಳ್ರಿ. ಸಣ್ಣ ವಿದ್ಯಾರ್ಥಿ ಅಂತ ಕುಳಿತುಕೊಂಡು ಅಧ್ಯಯನ ಕೈಗೊಳ್ರಿ. ಸೊ ಅದೇನಾಗ್ತದೆ, ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಓಕೆ, ಸೊ ಇನ್ನೂ ಕೆಲವಷ್ಟು ವಿದ್ಯಾರ್ಥಿಗಳು, ಸರ್ ನಾನು ನೆನಪಿಟ್ಕೊಂಡಿದ್ದು ಒಂದು ವಾರದ ಮೇಲೆ ಹೋಗಿರ್ತದ ಅಂತೀರಿ. ಸೊ ಎಲ್ಲಿ ಹೋಗಂಗಿಲ್ಲ, ತಲೆಯೊಳಗಿರ್ತದ, ಅದನ್ನು ಬರೆದು ತೆಗೀರಿ. ಓಕೆ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮಗದೊಮ್ಮೆ ಸಾಕಷ್ಟು ವಿಷಯದೊಂದಿಗೆ ನಾನು ಮುಂದಿನ ತರಗತಿಯಲ್ಲಿ ಬರ್ತೀನಿ. ಸೊ ಅಲ್ಲಿ ಪಲ್ಲವರ ಬಗ್ಗೆ ಹಾಗೂ ಸಂಗಮ ಸಾಹಿತ್ಯದ ಬಗ್ಗೆ ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಸೊ ಜೊತೆಗೆ ಮತ್ತೆ ನಾನು ನಿಮ್ಮೊಂದಿಗೆ ಸದಾ ಇರ್ತೀನಿ. ಸೊ ನನ್ನ ವಾಟ್ಸಪ್ ನಂಬರು ಮತ್ತೆ ಕೊಡ್ತಿದ್ದೀನಿ, 9353869646. ಇದು ನನ್ನ ವಾಟ್ಸಪ್ಪ. ಸೊ ಕೆಲವು ಜನ ಟೆಲಿಗ್ರಾಮ್ ಕೇಳಿರಿ. ಸೊ ಟೆಲಿಗ್ರಾಮ್ ಅದೇ ಸದ್ಯಕ್ಕೆ ಕೊಡಲ್ಲ. ಸೊ ಕೊನೆಯ ತರಗತಿಯಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪನ್ನು ಕೊಡ್ತೀನಿ. ಸೊ ಅಲ್ಲಿಯವರೆಗೂ ಈ ವಾಟ್ಸಪ್ಗೆ ನೀವು ಮೆಸೇಜ್ ಹಾಕ್ರಿ. ಇದರ ಮೇಲೆ ಮತ್ತಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ. ಆ ಪ್ರಶ್ನೆಗಳನ್ನು ನಾನು ವಾಟ್ಸಪ್ ಮೂಲಕ ನೀವು ಚರ್ಚೆ ಮಾಡ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಮತ್ತೊಮ್ಮೆ ಸಂಜೆಯ ಶುಭ ವಂದನೆಗಳನ್ನು ಹೇಳ್ತಾ ನಮಸ್ಕಾರ ವಿದ್ಯಾರ್ಥಿಗಳೇ.